ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಾನು ನಿಮ್ಮ ನೆಚ್ಚಿನ ಡಾಕ್ಟರ್ VRS ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಜ್ಞಾನದ ಹಿರಿಯ ಮಾರ್ಗದರ್ಶಕನಾಗಿ ಹಾಗೂ ಲೇಖಕನಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ. ನಮ್ಮದೇ ಒಂದು ಅಕ್ಯುರೇಟ್ ಕೋಚಿಂಗ್ ಸೆಂಟರ್ ಅಂತ ಒಂದು ಆ್ಯಪನ್ನು ಡೆವಲಪ್ ಮಾಡಿದ್ವಿ. ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ನಾವು ಕೋರ್ಸನ್ನು ಡೆವಲಪ್ ಮಾಡ್ತಾಯಿದ್ದೀವಿ. ಆ ಕೋರ್ಸನ್ನು ಬಳಸ್ಕೊಳ್ಳೋದಕ್ಕಾಗತ್ತೆ ಅಂತ ಹೇಳ್ತಾ, ಯೂಟ್ಯೂಬನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಇದನ್ನು ಫಾರ್ವರ್ಡ್ ಮಾಡಿ ಅಂತ ಹೇಳ್ತಾ, ಮೊನ್ನೆ ರೀಸೆಂಟಾಗಿ 7ನೇ ತಾರೀಕು ನಡೆದಂಥ ಟೆಟ್ ಎಕ್ಸಾಮ್ನ ಮೊದಲನೇ ಪೇಪರು, ನಂತರ 2ನೇ ಪೇಪರನ್ನು ಅನಾಲಿಸಿಸ್ ಮಾಡೋಣ. ಮೊದಲನೇ ಪೇಪರನ್ನು ಇವತ್ತು ಅನಾಲಿಸಿಸ್ ಮಾಡೋಣ. ಈಗ ಆಲ್ರೆಡಿ ಗೊತ್ತಿದೆ, ಬಟ್ ಅನಾಲಿಸಿಸ್ ಅಂದಾಗ ಎಲ್ಲ ದಿಕ್ಕಿನಲ್ಲೂ ಯೋಚನೆ ಮಾಡಿ ನೋಡೋಣ. 360 ಡಿಗ್ರಿನಲ್ಲೂ ಅನಾಲಿಸಿಸ್ ಮಾಡೋಣ. ಓಕೆ, ಮೊದಲನೇ ಕ್ವಶನ್ಸು ಫಸ್ಟ್ ಪೇಪರ್ ಟೆಟ್ ಫಸ್ಟ್ ಪೇಪರ್ದು 2025 ಟೆಟ್ ಇದು. ಓಕೆ, ಮೊನ್ನೆ ಆದಂಥ ಎಕ್ಸಾಮ್. ಶುಷ್ಕ ವಿದ್ಯುತ್ ಕೋಶಗಳಲ್ಲಿ ವಿದ್ಯುತ್ ಉತ್ಪಾದಿಸುವ ಕ್ರಿಯೆ, ಬ್ಯಾಟ್ರಿನಲ್ಲಿ ಎಲೆಕ್ಟ್ರಿಸಿಟಿ ಹೇಗೆ ಪ್ರೊಡ್ಯೂಸ್ ಆಗುತ್ತೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಏನೇನು ಕೊಟ್ಟಿದ್ದಾರೆ? ಜೈವಿಕ ಕ್ರಿಯೆ ಅಂತ ಕೊಟ್ಟಿದ್ದಾನೆ. ಜೀವಿಗಳು ಭಾಗವಹಿಸೋದೇ ಇಲ್ಲ, ಅಲ್ಲಿ ಕೋಶ ಅನ್ನೋದು ಇರೋದ್ರಿಂದ ಇಲ್ಲಿ ಸೆಲ್ ಅನ್ನೋದಕ್ಕೂ ಕನ್ಫ್ಯೂಷನ್ ಆಗಲಿ ಅಂತ ಕೊಟ್ಟಿದ್ದಾನೆ. ಇದು ರಾಂಗ್ ಆನ್ಸರ್. ಇದು ಬಯಾಲಜಿಕಲ್ ಪ್ರೋಸೆಸ್ ಅಲ್ಲ. ನೆಕ್ಸ್ಟ್, ನ್ಯೂಕ್ಲಿಯರ್ ಕ್ರಿಯೆ ಅಂತ ಕೇಳಿದ್ದಾನೆ, ಬೈಜಿಕ ಕ್ರಿಯೆ ಅಂತ ಕೇಳಿದ್ದಾನೆ. ಇದು ಬೈಜಿಕ ಕ್ರಿಯೆ ಅಲ್ಲ, ನ್ಯೂಕ್ಲಿಯಾನ್ಗಳಿಂದ ಬಿಡುಗಡೆ ಆದಂಥ ಶಕ್ತಿ ಅಲ್ಲ. ಇದು ಫಿಸಿಕಲ್ ಪ್ರೋಸೆಸ್ ಅಂತ ಕೇಳಿದ್ದಾನೆ, ಭೌತಿಕ ಕ್ರಿಯೆ ಅಂತ ಕೇಳಿದ್ದಾನೆ. ಇದು ಕೂಡ ಕರೆಕ್ಟ್ ಆನ್ಸರ್ ಅಲ್ಲ. ರಾಸಾಯನಿಕ ಕ್ರಿಯೆ ಅನ್ನೋದು ಕರೆಕ್ಟ್ ಆನ್ಸರ್. ಕಾರಣ ಏನು ಅಂತಂದರೆ, ರಾಸಾಯನಿಕ ಶಕ್ತಿ ವಿದ್ಯುತ್ ಶಕ್ತಿಯಾಗಿ ಮಾರ್ಪಾಡಾಗುತ್ತೆ. ಬ್ಯಾಟ್ರಿನಲ್ಲಿ ಏನಾಗುತ್ತೆ ಅಂತಂದರೆ, ಕೆಮಿಕಲ್ ಎನರ್ಜಿ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕ್ ಎನರ್ಜಿ ಅಂತಂದರೆ, ಇದನ್ನು ತುಂಬ ಹಿಂದೆ PSIನಲ್ಲೂ ಕೂಡ ಕೇಳಿದ್ದ ಸೇಮ್ ಕ್ವಶನ್ಸನ್ನು ಕೇಳಿದ್ದಾನೆ. ಬ್ಯಾಟ್ರಿನಲ್ಲಿ ಏನಾಗುತ್ತೆ ಅಂತಂದರೆ, ರಾಸಾಯನಿಕ ಶಕ್ತಿ ವಿದ್ಯುತ್ ಶಕ್ತಿಯಾಗಿ ಮಾರ್ಪಾಡಾಗುತ್ತೆ. ಶೆಲ್ನಲ್ಲಿರುವಂಥ ರಾಸಾಯನಿಕ ಶಕ್ತಿ ವಿದ್ಯುತ್ ಶಕ್ತಿಯಾಗಿ ಹೋಗುತ್ತೆ. ಬಲವು ಇದನ್ನು ಉಂಟು ಮಾಡುವುದಿಲ್ಲ. ಬಲ ಅಂದರೆ ಫೋರ್ಸ್ ಅಂತ. ಈ ಕೆಳಗಿನಲ್ಲಿ ಯಾವುದನ್ನು ಮಾಡಲ್ಲ? 4 ಆಪ್ಷನ್ಸನ್ನು ಕೇಳಿದ್ದಾನೆ. ವೇಗದಲ್ಲಿ ಬದಲಾವಣೆ ಮಾಡುತ್ತೆ. ವೇಗದಲ್ಲಿ ಬದಲಾವಣೆ, ಫೋರ್ಸ್ ಜಾಸ್ತಿ ಆದಷ್ಟು ವೇಗದಲ್ಲಿ ಬದಲಾವಣೆ ಆಗುತ್ತೆ. ಇದು ಅಲ್ಲ, ಆಗಲ್ಲ ಅಂತ ನೆಗೆಟಿವ್ ಆಗಿ ಕೇಳಿರೋದ್ರಿಂದ ಇದು ಕರೆಕ್ಟ್ ಆನ್ಸರ್ ಅಲ್ಲ. ಗಾತ್ರದಲ್ಲಿ ಬದಲಾವಣೆ ಆಗುತ್ತೆ, ಇದು ಕರೆಕ್ಟ್ ಆನ್ಸರ್ ಅಲ್ಲ. ಆಕಾರದಲ್ಲಿ ಬದಲಾವಣೆ ಮಾಡುತ್ತೆ, ಇದು ಕರೆಕ್ಟ್ ಇಲ್ಲ. ಭೌತಿಕ ಸ್ಥಿತಿ ಬದಲಾವಣೆ ಆಗಲ್ಲ. ಒಂದು ವಸ್ತುವಿನ ಮೇಲೆ ಬಲ ಪ್ರಯೋಗ ಆದರೆ ಅದರ ಫಿಸಿಕಲ್ ಸ್ಟೇಟಸಲ್ಲಿ ಏನೂ ಚೇಂಜಸ್ ಆಗಲ್ಲ. ಅದು ಕರೆಕ್ಟ್ ಆನ್ಸರು. ಓಕೆ, ನೆಕ್ಸ್ಟ್, ಭೂಮಿಯ ಅತ್ಯಂತ ಹೊರ ಕವಚ, ಔಟರ್ ಕೋಟ್ ಆಫ್ ದಿ ಇದನ್ನು ಅರ್ಥನ್ನು ಕೇಳಿದ್ದಾನೆ. ಸೆಡಿಮೆಂಟೇಷನ್ ಆಫ್ ದಿ ಅರ್ತ್ ಫಾರ್ಮೇಷನ್ ಆದಾಗ ನಿಮಗೆ ಗೊತ್ತಿದೆ, ದ್ರವರೂಪದ ಉಂಡೆ ರೂಪದಲ್ಲಿ, ಚೆಂಡಿನ ರೂಪದಲ್ಲಿ ಇದ್ದಂತಹ ಭೂಮಿ ಏನಾಯಿತು ಅಂದರೆ, ಭಾರವಾದಂಥ ವಸ್ತುಗಳೆಲ್ಲ ಹೊಳ್ಕೊಂಡು ಒಳಗಡೆಗೆ ಏನಾಯಿತು ಅಂದರೆ, ಒಳಗರ್ಭ ಆಯಿತು, ಹೊರಗರ್ಭ ಆಯಿತು, ಮ್ಯಾಂಟಲ್ ಆಯಿತು. ಹೊರಭಾಗ ಕೇಳಿರೋದ್ರಿಂದ, ಅತ್ಯಂತ ಹೊರಭಾಗ ಯಾವುದು ಅಂತ ಕೇಳಿರೋದ್ರಿಂದ ಇವು 3 ರಾಂಗ್ ಆನ್ಸರ್ ಆಗ್ತವೆ. ತೊಂಟೆ, ಕ್ರಸ್ಟ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ, ಅರ್ತ್ ಕ್ರಸ್ಟ್ ಅಂತ ಬಳಸಿರ್ತೀರ. ಇದು ಹೊರ ಕವಚ. ನೆಕ್ಸ್ಟ್, ಶಬ್ದದ ಸ್ಥಾಯಿಯನ್ನು ಅವಲಂಬಿಸಿದೆ. ಏನನ್ನು ಅವಲಂಬಿಸಿದೆ ಅಂತ ಕೇಳಿದ್ದಾನೆ. ಶಬ್ದದ ಸ್ಥಾಯಿ ಇದನ್ನು ಅವಲಂಬಿಸಿದೆ. ಏನನ್ನು ಅವಲಂಬಿಸಿದೆ ಅಂತ ಕೇಳಿದ್ದಾನೆ. ಓಕೆ, ಒಂದನೇದು ತಾಪ ಅಂತ ಕೇಳಿದ್ದಾನೆ. ತಾಪವನ್ನು ಅವಲಂಬಿಸಿಲ್ಲ ಸ್ಥಾಯಿ. ಓಕೆ, ಎರಡನೇದು ತರಂಗ ದೂರ ಅಂತ ಹೇಳಿದ್ದಾನೆ, ವೇವ್ಲೆಂತ್ ಅಂತ ಹೇಳಿದ್ದಾನೆ. ಇದು ಕರೆಕ್ಟ್ ಆನ್ಸರ್ ಅಲ್ಲ. ಮೂರನೇದು ಪಾರ ಅಂತ ಹೇಳಿದ್ದಾನೆ. ಇದು ಕರೆಕ್ಟ್ ಆನ್ಸರ್ ಅಲ್ಲ. ಇದು ಕ್ವಶನ್ ಪೇಪರಲ್ಲಿ ಬಂದಂಥ ಒಂದು ಮಿಸ್ಟೇಕ್ಸ್ ಅದು ಆ್ಯಕ್ಚುಲಿ. ಆವೃತ್ತಿ ಅಂತ ಹೇಳಿದ್ದಾನೆ. ಇಂಗ್ಲೀಷಲ್ಲಿ ಇದಕ್ಕೆ ಫ್ರೀಕ್ವೆನ್ಸಿ ಅಂತ ಕರೀತಾರೆ. ಈ ಫ್ರೀಕ್ವೆನ್ಸಿಯನ್ನು ಅವಲಂಬಿಸಿರುತ್ತೆ. ಓಕೆ, ಓಕೆ, ಶಬ್ದದ ಸ್ಥಾಯಿಯು ಇದನ್ನು ಅವಲಂಬಿಸಿದೆ ಅಂತ ಕೇಳಿದ್ದಾನೆ. ಆವೃತ್ತಿ ಫ್ರೀಕ್ವೆನ್ಸಿಯನ್ನು ಅವಲಂಬಿಸಿದೆ. ಬೆಳಕಿನ ಪ್ರತಿಫಲನಕ್ಕೆ ಸಂಬಂಧಿಸಿದಂತೆ ಸರಿಯಾದ ರೇಖಾಚಿತ್ರ. ಬೆಳಕಿನ ಪ್ರತಿಫಲನ ಅಂದ್ರೆ ಏನು ಅಂತಂದರೆ, ಪತನ ಕಿರಣ ಒಂದು ಸ್ಮೂತ್ ಸರ್ಫೇಸ್ ಮೇಲೆ ಬಿದ್ದು ಮತ್ತೆ ಅದು ಪ್ರತಿಫಲನಗೊಂದು ಹೊರಗಡೆಗೆ ಬರೋದಕ್ಕೆ, ಅಂದರೆ ಅದೇ ಮಾಧ್ಯಮಕ್ಕೆ ಬರೋದಕ್ಕೆ ನಾವು ಬೆಳಕಿನ ಪ್ರತಿಫಲನ ಅಂತ ಕರಿತೀವಿ. ನೋಡಿ, ಇಲ್ಲಿ ರಿಫ್ರಾಕ್ಷನ್ ರೇನ ಮೊದಲಿಗೆ ತೋರಿಸಿದ್ದಾರೆ. ಇದು ಸರಿಯಾಗಿ ಆನ್ಸರ್ ಆಗಲ್ಲ. ಎರಡನೇದ ನೋಡೋಣ. ಇದು ಪತನ ಕಿರಣ, ಇದು ಪ್ರತಿಫಲಿತ ಕಿರಣ. ಅವೆರಡಕ್ಕೂ ನಡುವೆ, ರೇ ಆಫ್ ಇನ್ಸಿಡೆಂಟ್ಗೆ ನಡುವೆ ಇರುವಂಥ ಪತನ ಕೋನ ಇದೆ, ಪ್ರತಿಫಲಿತ ಕೋನ ಇದೆ. ಆ್ಯಂಗಲ್ ಆಫ್ ಇನ್ಸಿಡೆಂಟ್ ಅಂತ ಹೇಳ್ತೀವಿ, ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಅಂತ ಹೇಳ್ತೀವಿ. ಇದು ಕರೆಕ್ಟಾಗಿದೆ. ಓಕೆ,
ಚುಕ್ಕೆಯನ್ನು ಕೂಡ ಕರೆಕ್ಟಾಗಿದೆ. ಬಿ ಆಪ್ಷನ್ಸು ಸರಿಯಾಗಿರುವಂಥ ಆನ್ಸರು. ಅದು ಸರಿಯಾಗಿದೆ ಅಂದಮೇಲೆ ಇದು ವಕ್ರೀಭವನಗೊಳ್ತಾ ಇದೆ, ಇದು ಕರೆಕ್ಟ್ ಆನ್ಸರ್ ಅಲ್ಲ, ಇದು ಕರೆಕ್ಟ್ ಆನ್ಸರ್ ಅಲ್ಲ. ಓಕೆ, ಅಂದರೆ ಚಿತ್ರದಲ್ಲಿ ನೋಡಿಬಿಟ್ಟು ರೇ ಆಫ್ ಇನ್ಸಿಡೆಂಟು, ರೇ ಆಫ್ ರಿಫ್ರಾಕ್ಷನ್ನು, ಆ್ಯಂಗಲ್ ಆಫ್ ಇನ್ಸಿಡೆಂಟು, ಆ್ಯಂಗಲ್ ಆಫ್ ರಿಫ್ರಾಕ್ಷನ್ನು, ಇದು ಕರೆಕ್ಟಾಗಿದೆ. ಆದ್ದರಿಂದ ಇದು ಸರಿಯಾದಂಥ ಆನ್ಸರು. ನೆಕ್ಸ್ಟ್ ಇದಕ್ಕೆ ಹೋಗೋಣ. ನೆಕ್ಸ್ಟ್ 6ರಷ್ಟು ಪರಿಮಾಣದ ಭೂಕಂಪವು 4ರಷ್ಟು ಪರಿಮಾಣದ ಭೂಕಂಪಕ್ಕಿಂತ ಎಷ್ಟು ಪಟ್ಟು ಜಾಸ್ತಿ ಆಗಿರುತ್ತೆ ಅಂತ ಕೇಳಿದ್ದಾನೆ. ನಿಮ್ಗೆ ಗೊತ್ತಿದೆ, ರಿಕ್ಟರ್ ಸ್ಕೇಲ್ ಅಂತ ಹೇಳ್ತೀವಿ, ಸಿಸ್ಮೋಗ್ರಾಫನ್ನ ಇದನ್ನು ಅಳಿತೀವಿ, ಭೂಕಂಪದ ತೀವ್ರತೆಯನ್ನು ಅಳಿತೀವಿ. ಭೂಕಂಪದ ತೀವ್ರತೆ 4ರ ಒಳಗಡೆ ಇದ್ದರೆ ಅಂಥ ಮೇಜರ್ ಡ್ಯಾಮೇಜಸ್ ಆಗಲ್ಲ. 4ಕ್ಕಿಂತ ಹೆಚ್ಚಿಗೆ ಆಗಿಬಿಟ್ರೆ ಅದರ 1000 ಪಟ್ಟು ವಿನಾಶಕಾರವಾಗಿರುತ್ತೆ. 1000 ಪಟ್ಟು ಅನ್ನೋದು ಕರೆಕ್ಟ್ ಆನ್ಸರ್ ಇಲ್ಲಿ. ಓಕೆ, 1000 ಟೈಮ್ಸ್ ಹೆಚ್ಚಿಗೆ ಆಗುತ್ತೆ. ಓಕೆ, ಅದರಿಂದ ನೇರವಾಗಿರುವಂಥ ಆನ್ಸರ್ ಆಗಿರೋದ್ರಿಂದ ಇನ್ನು ಉಳಿದದ್ದು ಬೇಕಾಗಿಲ್ಲ. 2ರಷ್ಟು ಅಂತ ಹೇಳಿದ್ದಾನೆ, 10ರಷ್ಟು ಅಂತ ಹೇಳಿದ್ದಾನೆ, 100ರಷ್ಟು ಅಂತ ಹೇಳಿದ್ದಾನೆ, 1000ರಷ್ಟು ಹೆಚ್ಚಿಗೆ ಆಗಿರುತ್ತೆ. ಇದನ್ನು ರಿಕ್ಟರ್ ಮಾಪಕದಲ್ಲಿ, ರಿಕ್ಟರ್ ಸ್ಕೇಲಲ್ಲಿ ನಾವು ಅಳತೆಯನ್ನು ಮಾಡ್ತೀವಿ. ಅಣೆಕಟ್ಟುಗಳಲ್ಲಿ ಸಂಗ್ರಹಿಸಿದ ನೀರು ಇದಕ್ಕೆ ಉದಾಹರಣೆ. ವಾಟರ್ ರಿಸರ್ವಾಯರ್ ಯಾವುದಕ್ಕೆ ಉದಾಹರಣೆ ಅಂತ ಹೇಳಿದ್ದಾನೆ. ಅಣೆಕಟ್ಟಿನಲ್ಲಿ ಕಟ್ಟಿದಂಥ ನೀರಿನಲ್ಲಿ ಇರುವಂಥದ್ದು ಪ್ರಚನ್ನ ಶಕ್ತಿ. ಯಾವುದನ್ನು ಪ್ರಚನ್ನ ಶಕ್ತಿ ಅಂತ ಕರಿತೀವಿ ಅಂದರೆ ಇದು ಕರೆಕ್ಟ್ ಆನ್ಸರು. ತನ್ನ ಸ್ಥಾನದ ಕಾರಣದಿಂದ ಪಡೆದುಕೊಂಡಂಥ ಶಕ್ತಿಯನ್ನು ಪ್ರಚನ್ನ ಶಕ್ತಿ ಅಂತ ಕರಿತೀವಿ. ಅದು ಯಾವ ಪೊಸಿಷನ್ ಇದೆ ಅಂದರೆ ತನ್ನ ಸ್ಥಾನದಲ್ಲಿ ಪಡ್ಕೊಂಡಿರುವಂಥ ಶಕ್ತಿ. ಚಲನ ಶಕ್ತಿ ಆಗಲಿಕ್ಕೆ ಸಾಧ್ಯತೆ ಇಲ್ಲ, ಸೌರಶಕ್ತಿ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಭರತ ಶಕ್ತಿ ಅಂದರೆ ಅಲೆಗಳ ಶಕ್ತಿಯನ್ನು ಭರತ ಶಕ್ತಿ ಅಂತ ಕರಿತೀವಿ, ಇದು ಕೂಡ ಆಗೋದಿಲ್ಲ. ಅಣೆಕಟ್ಟೆಯಲ್ಲಿ ಸಂಗ್ರಹಿಸಿದ ನೀರು ಇದಕ್ಕೆ ಉದಾಹರಣೆಯಾಗಿದೆ. ಪ್ರಚನ್ನ ಶಕ್ತಿ, ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ. P=mgh, ಪೊಟೆನ್ಷಿಯಲ್ ಎನರ್ಜಿಗೆ ಕಾರಣ. ಕೈನೆಟಿಕ್ ಎನರ್ಜಿ ಅಲ್ಲ, ಮೂಮೆಂಟಲ್ಲಿ ಇಲ್ಲ, ಅದು ನಿಂತಿರುವಂಥ ನೀರು. ಅದಕ್ಕೆ ಎಷ್ಟು ಫೋರ್ಸ್ ಇದೆ ಅನ್ನೋದು ಆ ಅಣೆಕಟ್ಟು ಒಡೆದೋಗ್ಬಿಟ್ರೆ ಗೊತ್ತಾಗುತ್ತೆ, ನಮ್ಮನ್ನ ಎಲ್ಗೋ ತೆಗೆದುಕೊಂಡು ಹೊರಟೋಗ್ಬಿಡುತ್ತೆ. ಕಾರಣ ಏನು ಅಂದರೆ ಅದರಲ್ಲಿರುವಂಥ ಅಗಾಧವಾದಂಥ ಅಂತರ್ಗತವಾದಂಥ ಶಕ್ತಿ, ಇಂಥದ್ದನ್ನ ನಾವು ಪ್ರಚನ್ನ ಶಕ್ತಿ ಅಂತ ಕರಿತೀವಿ. ನೆಕ್ಸ್ಟು, ಒತ್ತಡವು ಇದಕ್ಕೆ ಸಮ. ಒತ್ತಡ ಅಂತಂದರೆ ಪ್ರೆಷರ್, ಫೋರ್ಸ್ ಡಿವೈಡೆಡ್ ಬೈ ಏರಿಯಾ ಅಂತ ಕರಿತೀವಿ. ಪ್ಯಾಸ್ಕಲ್ ಅನ್ನುವಂಥ ಮೂಲಮಾನದಿಂದ ಅಳಿತೀವಿ ಇದನ್ನ, ಪ್ಯಾಸ್ಕಲ್ ಅಂತ. ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅನ್ನುವಂಥದ್ದು ಇದರ ಯೂನಿಟ್ಟು. ನೋಡಿ, ಇಲ್ಲಿ ಸೂತ್ರ ಮೊದಲಿಗೆ ಇರೋದ್ರಿಂದ ಫೋರ್ಸ್ ಡಿವೈಡೆಡ್ ಬೈ ಬಲ ಡಿವೈಡೆಡ್ ಬೈ ಕ್ಷೇತ್ರ. ಬಲ ಡಿವೈಡೆಡ್ ಬೈ ಕ್ಷೇತ್ರ ಎಲ್ಲಿದೆ ಅಂತ ನಾವು ನೋಡೋದಾದರೆ 4ನೇ ಆಪ್ಷನ್ಸು ಕರೆಕ್ಟಾಗಿದೆ. ಇದು ಕರೆಕ್ಟಾಗಿರೋದ್ರಿಂದ ಇದು ರಾಂಗ್ ಆನ್ಸರ್, ಇದು ರಾಂಗ್ ಆನ್ಸರ್, ಇದು ರಾಂಗ್ ಆನ್ಸರ್. ಈ ರೀತಿ ಬರೋದಕ್ಕೂ ಕೂಡ ಸಾಧ್ಯತೆ ಆಗುತ್ತೆ. ನೆಕ್ಸ್ಟ್ 29ನೇದು, 4 ಕಾಂತಗಳನ್ನು ಚೌಕಾಕಾರದಲ್ಲಿ ಜೋಡಿಸಲಾಗಿದೆ. AB ಮತ್ತು C ಧ್ರುವಗಳಲ್ಲಿ ಕ್ರಮವಾಗಿ ಅಂತ ಕೇಳಿದ್ದಾನೆ. ಒಂದನ್ನು ಅವನು ಇಂಡಿಕೇಟ್ ಮಾಡಿದ್ದಾನೆ, ನಾರ್ತ್ ಅಂತ. ಒಂದು ದಂಡಕಾಂತಕ್ಕೆ 2 ಧ್ರುವಗಳಿರ್ತವೆ, ಒಂದು ನಾರ್ತು ಇನ್ನೊಂದು ಸೌತು. ಇವೆರಡನ್ನು ಜೋಡಿಸ್ಬೇಕು ಅಂದರೆ ಇವೆರಡರ ನಡುವೆ ಆಕರ್ಷಣೆ ಇರಬೇಕು. ವಿರುದ್ಧ ಧ್ರುವಗಳನ್ನು ಹೊಂದಿರುವಂತಹ ಕಾಂತಗಳು ಆಕರ್ಷಣೆಯನ್ನು ಹೊಂದಿರ್ತವೆ. ಇದು ನಾರ್ತ್ ಆಗಿರುತ್ತೆ. ಇದು ನಾರ್ತ್ ಆಗಿದ್ಮೇಲೆ ಇದು ಸೌತ್ ಆಗಬೇಕು, ಇದು ಸೌತ್ ಆದಮೇಲೆ ಇದು ನಾರ್ತ್ ಆಗಬೇಕಂತೆ, ಇದು ನಾರ್ತ್ ಆದಮೇಲೆ ಇದು ಸೌತ್ ಆಗಬೇಕು, ಇದು ಸೌತ್ ಆದಮೇಲೆ ಇದು ನಾರ್ತ್ ಆಗಬೇಕಾಗುತ್ತೆ. ಕರೆಕ್ಟ್ ಆನ್ಸರ್ NNN ಅನ್ನೋದು ಕರೆಕ್ಟ್ ಆನ್ಸರ್. ಓಕೆ, ಇದರ ಆಧಾರದ ಮೇಲೆ ಜೋಡಿಸ್ಬಿಡ್ಬೋದು. ಅಂಥದ್ದು ಏನು ಕಾಂಪ್ಲಿಕೇಶನ್ ಇಲ್ಲದೆ ಇರುವಂಥ ಕ್ವಶನ್ಸ್ ಇದು, ಏನಂತ ಗೊಂದಲ ಆಗೋದಿಲ್ಲ. ಓಕೆ, ನೆಕ್ಸ್ಟ್ ಇದಕ್ಕೆ ಹೋಗೋಣ. 130ನೇ ಕ್ವಶನ್ಸ್ಗೆ ಹೋಗೋಣ. ಹೊಳೆಯುವ ಅಲೋಹ ಅಂತ ಇದೆ, ಲುಮಿನಸ್ ಮೆಟಲ್ ಅಂತ ಅಥವಾ ಶೈನಿಂಗ್ ಮೆಟಲ್ ಅಂತಲೇ ಶೈನಿಂಗ್ ನಾನ್ ಮೆಟಲ್ ಅಂತ ಕೇಳಿದ್ದಾನೆ. ನಾನ್ ಮೆಟಲ್ ಚಿನ್ನ ಒಂದು ಲೋಹ, ಅದಾಗಲಿಕ್ಕೆ ಸಾಧ್ಯತೆ ಇಲ್ಲ. ಓಕೆ, ಅಯೋಡಿನ್ ಕರೆಕ್ಟ್ ಆನ್ಸರು. 3 ಹೊಳೆಯುವ ಅಲೋಹಗಳನ್ನು ನೀವು ಕೇಳಿರ್ತೀರ, ಒಂದು ಡೈಮಂಡು, ಅಯೋಡಿನು, ಬ್ರೋಮಿನ್ನು, ಇವು 3 ಹೊಳೆಯುವಂಥವು. ಇದು ಕರೆಕ್ಟ್ ಆನ್ಸರ್, ಅಯೋಡಿನ್ ಕರೆಕ್ಟ್ ಆನ್ಸರು. ಕಾರ್ಬನ್ ಹೊಳೆಯಲ್ಲ, ಇದು ಅಲೋಹ ಕರೆಕ್ಟು, ಆದರೂ ಹೊಳೆಯೋದಿಲ್ಲ. ಆಕ್ಸಿಜನ್ ಅಲೋಹ ಗ್ಯಾಸ್ ರೂಪದಲ್ಲಿರುತ್ತೆ, ಹೊಳೆಯೋದಿಲ್ಲ. ಹಾಗಾದರೆ ಹೊಳೆಯುವ ಅಲೋಹ ಯಾವುದು ಅಂತ ಕೇಳಿದ್ದಾನೆ. ಲುಮಿನಸ್ ನಾನ್ ಮೆಟಲ್ ಯಾವುದು ಅಂತಂದರೆ ಅಯೋಡಿನ್. ಅಯೋಡಿನನ್ನು ನಾವು ಟಿಂಚರ್ ತಯಾರಿಕೆಯಲ್ಲಿ ಬಳಸ್ತಾರೆ. ಆಂಟಿಸೆಪ್ಟಿಕ್ ಏಜೆಂಟನ್ನು ಹೊಂದಿರುತ್ತೆ. ನಾವು ತಿನ್ನುವಂಥ ಉಪ್ಪಿನಲ್ಲಿ ಅಯೋಡಿನ್ ಅಂಶ ಇರುತ್ತೆ. ಒಬ್ಬ ಆರೋಗ್ಯವಂತ ಮಾನವನಿಗೆ ಒಂದು ದಿನಕ್ಕೆ 120 ಮಿಲಿಗ್ರಾಮ್ಸ್ ಬೇಕಾಗುತ್ತೆ. ಅಯೋಡಿನ್ ಕೊರತೆ ಆದರೆ ಥೈರಾಯ್ಡ್ ಕೆಲಸ ನಿರ್ವಹಿಸ್ಬಿಡುತ್ತೆ, ಕೆಲಸ ನಿರ್ವಹಿಸೋದನ್ನು ಕಡಿಮೆ ಮಾಡಿಬಿಡುತ್ತೆ. ಥೈರಾಕ್ಸಿನನ್ನು ನಾವು ಮೆಟಬಲಿಕ್ ಆಕ್ಟಿವಿಟೀಸ್ಗೆ ಹೆಲ್ಪ್ ಮಾಡುವಂಥ ಹಾರ್ಮೋನ್ ಅಂತಲೇ ಹೇಳ್ತೀವಿ. ಓಕೆ, ಈ ಮೆಟಬಲಿಕ್ ಆಕ್ಟಿವಿಟೀಸ್ ಮೇಲೆ ತೊಂದರೆ ಆಗುತ್ತೆ. ಅದರಿಂದ ಅಯೋಡಿನ್ ವೆರಿ ಇಂಪಾರ್ಟೆಂಟು.
ಯಾವುದೋ ರೂಪದಲ್ಲಿ ಕ್ವಶನ್ಸನ್ನು ಕೇಳ್ತಾನೆ. ಗಾಳಿಯಲ್ಲಿನ ನೀರಾವಿಯ ಪ್ರಮಾಣ, ಓಕೆ, ಏನನ್ನ ಸೂಚಿಸುತ್ತೆ? ಗಾಳಿಯಲ್ಲಿ ನೀರಿನ ಇದಕ್ಕೆ ನೀರಾವಿ ಇರೋದು ಸಾಂದ್ರತೆ ಕರೆಕ್ಟ್ ಆನ್ಸರ್ ಅಲ್ಲ. ಡೆನ್ಸಿಟಿಯನ್ನು ಏನು ಕ್ರಿಯೇಟ್ ಮಾಡಲ್ಲ. ವಿಲೀನ ಡಿಸಾಲ್ವ್ ಕೂಡ ಆಗಲ್ಲ ಇದು. ಅಸಿಡಿಟಿ ಆಮ್ಲೀಯತೆಯನ್ನು ಕೂಡ ಹೆಚ್ಚಿಸೋದಿಲ್ಲ ಇದು. ಆರ್ದ್ರತೆ ಅಂತ ಹೇಳ್ತೀವಿ, ಇದನ್ನು ಅಟ್ಮಾಸ್ಫಿರಿಕ್ ಹ್ಯೂಮಿಡಿಟಿ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಅಟ್ಮಾಸ್ಫಿರಿಕ್ ಹ್ಯೂಮಿಡಿಟಿಯನ್ನು ಹೆಚ್ಚಿಗೆ ಮಾಡುತ್ತೆ ಇದು. ಓಕೆ, ಇದು ಕರೆಕ್ಟ್ ಆನ್ಸರು. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಇದಕ್ಕೆ ಉದಾಹರಣೆ, ಗಾಳಿಯು ಇದಕ್ಕೆ ಉದಾಹರಣೆ. ವಿಂಡ್, ಏರ್ ಏನಕ್ಕೆ ಉದಾಹರಣೆ ಅಂತ ಕೇಳಿದ್ದಾನೆ. ಧಾತು ಒಂದೇ ರೀತಿಯ ಪರಮಾಣುಗಳಿಂದ ಮಾತ್ರ ಮಾಡಲ್ಪಟ್ಟಿರೋದಿಲ್ಲ, ಅದರಿಂದ ಇದು ಕರೆಕ್ಟ್ ಆನ್ಸರ್ ಅಲ್ಲ. ಓಕೆ, ನೆಕ್ಸ್ಟ್ ಇದು ಸಂಯುಕ್ತ. ಒಂದಕ್ಕಿಂತ ಹೆಚ್ಚು ಸಂಯುಕ್ತಗಳು, ಈಗಾಗಲೇ ಹೇಳಿದೆ ಧಾತುಗಳೇ ಇಲ್ಲ ಅಂದಾಗ ಸಂಯುಕ್ತ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಇದು ಒಂದೇ ರೀತಿ ಇರಲ್ಲ, ನಿಲಂಬನ ಕೂಡ ಅಲ್ಲ, ಇದು ಮಿಶ್ರಣ. ಕಾರಣ ಏನು ಅಂತಂದರೆ ಇದರಲ್ಲಿ ಆಕ್ಸಿಜನ್ ಇದೆ, ಹೈಡ್ರೋಜನ್ ಇದೆ, ಮತ್ತು ಕಾರ್ಬನ್ ಡೈಆಕ್ಸೈಡ್ ಇದೆ, ಕಾರ್ಬನ್ ಮೊನಾಕ್ಸೈಡ್ ಇದೆ, ನೈಟ್ರೋಜನ್ ಇದೆ. ಇವೆಲ್ಲವೂ ಸೇರ್ಕೊಳ್ಳೋದ್ರಿಂದ ಇದನ್ನು ಮಿಶ್ರಣ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಇದನ್ನು ಕಪ್ಪು ಚಿನ್ನ ಎಂದು ಸಾಮಾನ್ಯವಾಗಿ ಕರೆಯುತ್ತಾರೆ. ಯಾವುದನ್ನು ಕಪ್ಪು ಚಿನ್ನ ಅಂತ ಕರೀತಾರೆ ಅಂತ ಹೇಳ್ತಾರೆ? ಇವೆಲ್ಲವೂ ಕೂಡ ಫಾಸಿಲ್ ಫ್ಯೂಯಲ್ಸ್. ಎಲ್ಲವೂ ಕೂಡ ಫಾಸಿಲ್ ಫ್ಯೂಯಲ್ಸ್ ಅಂತಂದರೆ ಭೂಮಿನಲ್ಲಿ ಅನೇಕ ವಸ್ತುಗಳಿಂದ ಹುದುಗಿ ಬಂದಂಥ ಒಂದು ಇಂಧನ. ಒಂದು ಪೆಟ್ರೋಲಿಯಂ ಅಂತ ಇದೆ, ಇದು ಕರೆಕ್ಟ್ ಆನ್ಸರ್. ಕಾರಣ ಇದೊಂದು ಕಪ್ಪು ಚಿನ್ನ ಅಂತ ಹೇಳ್ತೀವಿ ಪೆಟ್ರೋಲಿಯಮನ್ನು. ಯಾಕೆಂದರೆ ಇನ್ನೊಂದು ಕನ್ಫ್ಯೂಷನ್ ಮಾಡ್ಕೊಳ್ತೀರಾ, ಕಪ್ಪು ಡೈಮಂಡ್ ವಜ್ರ ಯಾವುದು ಅಂತ ಕೇಳ್ತಾನೆ, ಅದು ಕಲ್ಲಿದ್ದಲು. ಅದರಿಂದ ಇದಾಗಲಿಕ್ಕೆ ಸಾಧ್ಯತೆ ಇಲ್ಲ, CNG ಆಗಲಿಕ್ಕೆ ಸಾಧ್ಯತೆ ಇಲ್ಲ, LPG ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಇವೆರಡು ಗೊಂದಲ ಬರ್ತವೆ. ಕಪ್ಪು ಚಿನ್ನ ಅಂತ ನೇರವಾಗಿ ಕೇಳೋದ್ರಿಂದ ಪೆಟ್ರೋಲಿಯಂ ಕರೆಕ್ಟ್ ಆನ್ಸರು. ಇದು ಬ್ಲಾಕ್ ಡೈಮಂಡ್ ಅಂತ ಕರಿತೀವಿ, ಅದರಿಂದ ಇದು ಕರೆಕ್ಟ್ ಆನ್ಸರ್ ಅಲ್ಲ. ವಿದ್ಯುತ್ ವಾಹಕದ ಪ್ರತ್ಯಾಮ್ಲ. ವಿದ್ಯುತ್ ವಾಹಕದ ಪ್ರತ್ಯಾಮ್ಲ ಯಾವುದು ಅಂತ ಕೇಳಿದ್ದಾನೆ. ಕಾಸ್ಟಿಕ್ ಸೋಡಾ ಅಂತ ಹೇಳ್ತೀವಿ, NaOH ಅಂತ ಹೇಳ್ತಾರೆ ಇದರ ಮಾಲಿಕ್ಯುಲರ್ ಫಾರ್ಮುಲಾನ. ಇದು ಅತ್ಯಂತ ವಿದ್ಯುತ್ ವಾಹಕ ಪ್ರತ್ಯಾಮ್ಲ. ಕಾರಣ ಸ್ಟ್ರಾಂಗ್ ಇನ್ಆರ್ಗ್ಯಾನಿಕ್ ಬೇಸ್ ಇದೆ, ಅದಕ್ಕೋಸ್ಕರ. ಅದು ಆಗಿದೆ ಅಂದಮೇಲೆ ಇದು ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಪೊಟ್ಯಾಷಿಯಂ ಅಯೋಡೈಡ್ ಕೂಡ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ನೆಕ್ಸ್ಟ್ ವಿನೇಗರ್, ಅಸಿಟಿಕ್ ಆ್ಯಸಿಡ್ ಅಂತ ಹೇಳ್ತೀರಿ, CH3COH. ಇದು ಮೈಲ್ಡ್ ಆಗಿರೋದ್ರಿಂದ ಇದಾಗಲಿಕ್ಕೆ ಸಾಧ್ಯತೆ ಇಲ್ಲ. ಪೊಟ್ಯಾಷಿಯಂ ಕ್ಲೋರೈಡ್ ಅಂತ ಕರಿತೀವಿ, ಇದು ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಓಕೆ, ಹಾಗಾದ್ರೆ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ಕಾಸ್ಟಿಕ್ ಸೋಡಾ. ಓಕೆ, ದ್ರವವನ್ನು ಘನಸ್ಥಿತಿಗೆ ಪರಿವರ್ತಿಸುವುದು. ಸಾಮಾನ್ಯವಾಗಿ ಪೇಪರ್ 1ನಲ್ಲಿ ಇದೊಂದು ಸಾಮಾನ್ಯ ಕ್ವಶನ್ಸ್ ಇರುತ್ತೆ. ದ್ರವವನ್ನು ಘನ ರೂಪಕ್ಕೆ ಪರಿವರ್ತಿಸುವುದು ಅಂತ ಹೇಳಿದ್ದೇನೆ, ಉತ್ಪತನ ಅಂತ ಹೇಳಿದ್ದೇನೆ. ಘನವಸ್ತುವನ್ನು ನೇರವಾಗಿ ಅನಿಲ ಸ್ಥಿತಿಗೆ ತೆಗೆದುಕೊಂಡೋದ್ರೆ ಅದನ್ನು ಉತ್ಪತನ ಅಂತ ಕರಿತೀವಿ. ಸಬ್ಲಿಮೇಷನ್ ಅಂತ ಕರೀತಾರೆ ಕನ್ನಡದೊಳಗೆ, ಇಂಗ್ಲೀಷಲ್ಲಿ ಸಬ್ಲಿಮೇಷನ್ ಇಲ್ಲಿಗೆ ಬರೋದಿಲ್ಲ. ನೆಕ್ಸ್ಟ್ ಘನೀಕರಣ ಅಂತ ಕರೆದಿದ್ದಾರೆ, ಕರೆಕ್ಟು. ದ್ರವವನ್ನು, ಉದಾಹರಣೆಗೆ ನೀರನ್ನು ನೀವು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಐಸ್ ಆಗಿಬಿಡುತ್ತೆ, ಇದು ಘನೀಕರಿಸುವಿಕೆ ಅಂತಲೇ ಹೇಳ್ತೀವಿ. ಘನೀಕರಣ ಇದಂತ ಏನು ಕಷ್ಟದ ಕ್ವಶನ್ಸ್ ಏನಲ್ಲ. ದ್ರವಿಸುವಿಕೆ, ಅದೇ ಘನನ ದ್ರವ ರೂಪಕ್ಕೆ ತಂದರೆ ಅದನ್ನು ದ್ರವಿಸುವಿಕೆ ಅಂತ ಕರಿತೀವಿ. ಇದನ್ನು ಸಾಂದ್ರೀಕರಣ ಅಂತೂ ಅಲ್ವೇ ಇಲ್ಲ, ಅನಿರೂಪದಲ್ಲಿರೋದನ್ನ ಸಾಂದ್ರೀಕರಿಸಿದ್ರೆ ಬೇರೆ ರೂಪಕ್ಕೆ ತರ್ಬೋದು, ಇದು ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಘನೀಕರಣ ಅನ್ನೋದು ಕರೆಕ್ಟ್ ಆನ್ಸರ್. ಅಸಿಟಿಕ್ ಆಮ್ಲವು ಬೇಕಿಂಗ್ ಸೋಡಾದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ. ಬೇಕಿಂಗ್ ಸೋಡಾ ಅಸಿಟಿಕ್ ಆಮ್ಲ ಅಂತ ಹೇಳಿದ್ದಾನೆ, CH3COOH ಪ್ಲಸ್ ಏನ್ರ ಜೊತೆ ವರ್ತಿಸ್ತದೆ ಅಂತ ಹೇಳಿದ್ದಾನೆ. ಬೇಕಿಂಗ್ ಸೋಡಾ NaOH, Na2CO3, ಬೇಕಿಂಗ್ ಸೋಡಾ NaHCO3, CH3COOH ಪ್ಲಸ್ NaHCO3. ಇದು ಬಿಡುಗಡೆ ಆದಾಗ ಬರುವಂಥದ್ದು ಅನಿಲ, ಬಿಡುಗಡೆ ಆಗುವಂಥದ್ದು ಕಾರ್ಬನ್ ಡೈಆಕ್ಸೈಡ್ ಕರೆಕ್ಟ್ ಆನ್ಸರು. ಕಾರಣ ಈ ಕಾರ್ಬೋನೇಟ್ ಅದ್ರಗಳೆಲ್ಲವೂ ಕಾರ್ಬೋನೇಟ್ ಅನ್ನುವಂಥ ಪದ ಇದ್ರೇ ನೀವು ಗುರುತಿಸ್ಬಿಡ್ಬೋದು, ಇದು ಕರೆಕ್ಟ್ ಆನ್ಸರು. ನೈಟ್ರೋಜನ್ ಬಿಡುಗಡೆ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ, ಎಲಿಮೆಂಟೇ ಇಲ್ಲ. ಹೈಡ್ರೋಜನ್ ಬಿಡುಗಡೆ ಆಗಲ್ಲ, ವಾಟರ್ ರೂಪದಲ್ಲಿ ಬಂದ್ಬಿಡುತ್ತೆ. ಆಕ್ಸಿಜನ್ ಬಿಡುಗಡೆ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ಕರೆಕ್ಟ್ ಆನ್ಸರು. ಓಕೆ, ಇಲ್ಲಿದೆ ಇಂಧನ ಕ್ಯಾಲೋರಿ ಮೌಲ್ಯದ ಏರಿಕೆಯ ಸರಿಯಾದ ಕ್ರಮವನ್ನು ಬರೆಯಿರಿ ಅಂತ. ಕ್ಯಾಲೋರಿ ಮೌಲ್ಯ ಅಂದರೆ ಏನು ಅಂತ ಮೊದಲಿಗೆ ಅರ್ಥ ಮಾಡ್ಕೊಳ್ಳಿ. 1 kg ಇಂಧನವನ್ನು ದಹಿಸಿದಾಗ ಅದರಿಂದ ಎಷ್ಟು ಶಕ್ತಿ ಬಿಡುಗಡೆ ಆಗುತ್ತೋ ಅದನ್ನು ಕ್ಯಾಲೋರಿ ಮೌಲ್ಯ ಅಂತ ಹೇಳ್ತೀವಿ ಕನ್ನಡದೊಳಗೆ. ಇಂಗ್ಲೀಷಲ್ಲಿ ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂತ ಕರೀತಾರೆ. ಇದನ್ನು ಅವರು ಯಾವುದಕ್ಕಿಂತ ಯಾವ್ದು ಜಾಸ್ತಿ ಇನ್ಕ್ರೀಸಿಂಗ್ ಆರ್ಡರ್ನಲ್ಲಿ ಕೊಡ್ತಾ ಹೋಗ್ತಿದ್ದಾರೆ. ಮೊದಲನೇ ಕಟ್ಟಿಗೆ, ಜೈವಿಕ ಅನಿಲ ಸರಿ, ಆದರೆ LPGಗಿಂತ ಇದು
ಎಲ್ ಪಿ ಜಿ ಸರೋಲ್ಲ, ಪೆಟ್ರೋಲ್ ಆಗಿ ಆಮೇಲೆ ಎಲ್ ಪಿ ಜಿ ಬರಬೇಕು. ಅದನ್ನ ಮೊದಲನೇ ಆಪ್ಷನ್ಸು ಸರಿ ಇಲ್ಲ. ಎರಡನೇ ಆಪ್ಷನ್ಸು ಕರೆಕ್ಟಾಗಿದೆ. ಕಟ್ಟಿಗೆ ಇದೆ. ಕಟ್ಟಿಗೆಗಿಂತ ಒಂದು ಸ್ವಲ್ಪ ಜಾಸ್ತಿ ಇರುವಂಥದ್ದು ಅಂದರೆ ಜೈವಿಕ ಅನಿಲ, ಬಯೋಗ್ಯಾಸು. ಬಯೋಗ್ಯಾಸ್ಗಿಂತ ಇನ್ನೊಂದು ಸ್ವಲ್ಪ ಕ್ಯಾಲೋರಿಫಿಕ್ ವ್ಯಾಲ್ಯೂವನ್ನು ಜಾಸ್ತಿ ಇರೋದು ಅಂತಂದರೆ ಪೆಟ್ರೋಲ್. ಪೆಟ್ರೋಲಿಂದ ಬಂದಂಥ ಅನಿಲ ರೂಪದಲ್ಲಿ ಬರೋದು ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಹೇಳ್ತೀವಿ, ದ್ರವಿತ ಪೆಟ್ರೋಲಿಯಂ ಅನಿಲ ಅಂತ ಕರಿತೀವಿ, ಎಲ್ ಪಿ ಜಿ. ಅತಿ ಹೆಚ್ಚು ಕ್ಯಾಲೋರಿ ಮೌಲ್ಯವನ್ನು ಹೊಂದಿರೋದು ಹೈಡ್ರೋಜನ್, ಹೈಯೆಸ್ಟ್ ಕ್ಯಾಲೋರಿಫಿಕ್ ವ್ಯಾಲ್ಯೂಯನ್ನು ಹೊಂದಿರೋದು ಹೈಡ್ರೋಜನ್. ಅದರಿಂದ ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಇದೇ ರೀತಿಯಲ್ಲಿ ನೀವು ಹೋಲಿಕೆ ಮಾಡಿಕೊಂಡು ಇದನ್ನು ನೋಡ್ತಾ ಬಂದರೆ ಮಾತ್ರ ಗೊತ್ತಾಗುತ್ತೆ, ಇಲ್ಲದ್ರೆ ಗೊತ್ತಾಗೋದಿಲ್ಲ. ಇದು ನೋಡ್ಕೊಂಡು ಬರೀಬೇಕಾಗುತ್ತೆ. ಅಲ್ಲಿ ಹೇಳ್ತಾನಲ್ಲಿ ನೆಕ್ಸ್ಟ್ ಕಟ್ಟಿಗೆ, ಜೈವಿಕ ಅನಿಲ, ಪೆಟ್ರೋಲ್, ಎಲ್ ಪಿ ಜಿಗೆ ಎಲ್ ಪಿ ಜಿ, ಹೈಡ್ರೋಜನ್, ಇದು ಕೂಡ ಸೇಮ್ ಇದೆಲ್ಲ. ಕಟ್ಟಿಗೆ, ಜೈವಿಕ ಅನಿಲ, ಪೆಟ್ರೋಲು. ಅದು ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ. ಇದು ಆ್ಯಕ್ಚುಲಿ ಇದಕ್ಕೆ ಆನ್ಸರ್ಗೆ ಇನ್ನೊಂದು ಎಕ್ಸ್ಟ್ರಾ ಮಾರ್ಕ್ಸ್ ಕೂಡ ಸಿಗ್ಬೋದು, ನೋಡೋಣ. ಇದು ಉಲ್ಟಾ ಇದೆ, ಇದಾಗ್ಲಿಕ್ಕೆ ಸಾಧ್ಯತೆಯೇ ಇಲ್ಲ. ಓಕೆ, ಯಾವುದು ಕರೆಕ್ಟು ಅಂದರೆ ಇಂಧನದ ಕ್ಯಾಲೋರಿ ಮೌಲ್ಯವನ್ನು ಏರಿಕೆ ಕ್ರಮದಲ್ಲಿ ಬರೆದ್ರೆ ಕಟ್ಟಿಗೆ ಅಂದರೆ ಸೌದೆ ಅಂತ, ಬಯೋಗ್ಯಾಸ್ ಜೈವಿಕ ಅನಿಲ, ನಂತರ ಜಾಸ್ತಿ ಇರೋದು ಅಂದರೆ ಪೆಟ್ರೋಲು. ಪೆಟ್ರೋಲ್ಗಿಂತನೂ ಇದು ವೇಪರೈಸ್ ಅನಿಲ ರೂಪದಲ್ಲಿರೋದ್ರಿಂದ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್. ಅತಿ ಹೆಚ್ಚು ಕ್ಯಾಲೋರಿ ಮೌಲ್ಯವನ್ನು ಹೊಂದಿರೋದು ಹೈಡ್ರೋಜನ್. ಸಸ್ಯಗಳು ಉಸಿರಾಟಕ್ಕಾಗಿ ಬಳಸುವ ಅನಿಲ. ಇಲ್ಲೊಂದು ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೊಳ್ತೀರಾ. ಸಸ್ಯಗಳು ಕಾರ್ಬನ್ ಡೈಆಕ್ಸೈಡ್ನ ಬಳಸ್ಕೊಂಡು ತಮ್ಮ ಆಹಾರವನ್ನು ತಾವೇ ತಯಾರು ಮಾಡ್ಕೊಳ್ತವೆ. ಆದರೆ ಉಸಿರಾಟಕ್ಕೆ ಸ್ಟೊಮ್ಯಾಟೋ ಅಂತ ಇರುತ್ತೆ, ಪತ್ರರಂಧ್ರ ಅಂತ ಇರುತ್ತೆ, ಅದ್ರ ಮೂಲಕ ನಮ್ಮ ರೀತಿಯಲ್ಲೇ ಆಕ್ಸಿಜನ್ ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡ್ನ ಹೊರಗಡೆ ಬಿಡ್ತವೆ ಅವು. ಅದರಿಂದ ಏನಾಗಿದೆ ಅಂತಂದರೆ ಇದು ತಪ್ಪು. ಕಾರ್ಬನ್ ಡೈಆಕ್ಸೈಡ್ ಇಲ್ಲ, ನೈಟ್ರೋಜನ್ನ ಬಳಸ್ಕೊಳ್ಳಲ್ಲ, ಕಾರ್ಬನ್ ಮಾನಾಕ್ಸೈಡ್ನ ಬಳಸ್ಕೊಳ್ಳಲ್ಲ, ಆಕ್ಸಿಜನನ್ನು ನಮ್ಮ ರೀತಿಯಲ್ಲೇ ಬಳಸ್ಕೊಳ್ಳೋದ್ರಿಂದ ಆಕ್ಸಿಜನನ್ನು ಬಳಸ್ಕೊಳ್ತವೆ. ಏನು ಕೇಳಿದ್ದಾನೆ ಅಂತ ನೋಡ್ಕೊಂಡು ಬರೀಬೇಕು. ಉಸಿರಾಟ, ರೆಸ್ಪಿರೇಷನ್ಸ್ಗೋಸ್ಕರ ಏನು ಬಳಸ್ತೇವೆ ಅಂತ ಕೇಳಿರೋದು. ಸೇಮ್ ಕ್ವಶನ್ಸು PSIಗೂ ಬಂದಿತ್ತು. ನಾನು ಅದಕ್ಕೆ ಹೇಳೋದು, ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರೀಬೇಕು ಅಂತಂದರೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಪೇಪರನ್ನು ಬರೀತಾ ಹೋಗ್ಬಿಟ್ರೆ ಇದು ನಿಮಗೆ ರೂಟ್ ಮ್ಯಾಪನ್ನು ತೋರಿಸ್ಬಿಡುತ್ತೆ. ನೀವು ಈ ಎಕ್ಸಾಮಲ್ಲಿ ಹೆಂಗೆ ಪ್ರಶ್ನೆಗಳು ಬರ್ಬೋದು, ಹೆಂಗೆ ಉತ್ತರವನ್ನು ಬರೀಬೇಕು ಅನ್ನೋ ರೂಟ್ ಮ್ಯಾಪನ್ನು ತೋರಿಸ್ಬಿಡುತ್ತೆ. ರೀಸೆಂಟಾಗಿ PSIಗೂ ಕೂಡ ಇದು ಕ್ವಶನ್ಸ್ ಆಗಿತ್ತು. ನೆಕ್ಸ್ಟ್ ಹೋಗೋಣ. ದೇಹದ ನಿರ್ಮಾಣಕಾರಕ ಆಹಾರ ಅಂತ ಕೇಳಿದ್ದಾನೆ. ಓಕೆ, ಬಾಡಿ ಬಿಲ್ಡರ್ಸ್ ಆಗಿ ಯಾವುದು ಕೆಲಸ ಮಾಡುತ್ತಿಲ್ಲಿ ಅಂತ. ಅಕ್ಕಿ, ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಇದೆ, ಬಾಡಿ ಬಿಲ್ಡರ್ಸ್ ಅಲ್ಲ, ಎನರ್ಜಿ ಪ್ರೊಡ್ಯೂಸರ್ಸ್ ಆಗಿ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಬೇಳೆಕಾಳುಗಳು ಅಂತ ಇದೆ, ಇದು ಕರೆಕ್ಟ್ ಆನ್ಸರು. ಪಲ್ಸಸ್ಸಲ್ಲಿ ಬೇಳೆಕಾಳು ಇರುತ್ತೆ. ಒಬ್ಬ ಆರೋಗ್ಯವಂತ ಮಾನವ ಒಂದ್ಸಲಿ ಊಟ ಮಾಡಿದಾಗ ಒಂದು ಒಳಗೈಯಷ್ಟು ಬೇಳೆಯನ್ನು ತಿನ್ನಬೇಕು ಅಂತ ಮೊದಲಿಗೆ ಜನಗಳು ರೂಢಿಸ್ಕೊಂಡ್ಬಂದಿದ್ರು ಜೀವನದಲ್ಲಿ. ಅದಕ್ಕೋಸ್ಕರನೇ ಅವರು ಆರೋಗ್ಯವಾಗಿದ್ದರು. ಒಂದ್ಸಲಿಗೆ 20 ಗ್ರಾಮ್ ತಿಂತಾರೆ ಅಂತಂದರೆ ಒಂದು ದಿನದೊಳಗೆ 60 ಗ್ರಾಮ್ ತಿಂತಾಯಿದ್ರು. ಎಷ್ಟು ಪ್ರೋಟೀನ್ ಬೇಕೋ ಅಷ್ಟು ಬಾಡಿಗೆ ಸಿಗ್ತಾಯಿತ್ತು. ಇದನ್ನು ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ದಿ ಬಾಡಿ ಅಂತ ಕರಿತೀವಿ. ನಮ್ಮ ದೇಹ ನಿರ್ಮಾಣಕಾರಿ ಅಂತಲೇ ಕರೀತಾರೆ. ಅದಕ್ಕೆ ಹೆಲ್ಪ್ ಮಾಡ್ತಾಯಿತ್ತು. ಓಕೆ, ಅವರು 4 ಸೂತ್ರನ ತಪ್ಪದೇ ಬಳಸ್ತಾಯಿದ್ರು. ದಿನಕ್ಕೆ 4 ಲೀಟ್ರ್ ನೀರು. ಅಗ್ರಿಕಲ್ಚರ್ ವರ್ಕ್ ಮಾಡಿದ್ರೆ ಅದೇ ಕೊಡಿಸುತ್ತೆ ನೀರನ್ನು. ನೆಕ್ಸ್ಟ್ 3 ಟೈಮ್ ಊಟ, ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ. ಇಡೀ ಇಂಡಿಯಾನೇ ಹತ್ಕೊಂಡು ಹೊರದೋದ್ರು 3 ಟೈಮ್ ಕರೆಕ್ಟಾಗಿ ಊಟ ಮಾಡ್ತಾಯಿದ್ರು. ಯಾವುದೇ ರೀತಿಯ ಗ್ಯಾಸ್ಟ್ರೈಟಿಸ್ ಆಗಲಿ ಇದಾಗಲಿ ತೊಂದರೆ ಬರ್ತಾ ಇರಲಿಲ್ಲ. ನೆಕ್ಸ್ಟ್ 2 ಟೈಮ್ ಮೆಡಿಟೇಷನ್. ಮಾರ್ನಿಂಗ್ ಮತ್ತು ಈವ್ನಿಂಗು ದೇವ್ರ ಫೋಟೋವನ್ನು ಪೂಜೆ ಮಾಡೋದ್ರ ಮೂಲಕ ಮಾನಸಿಕ ಸ್ಥಿರತೆಯನ್ನು ಕಾಪಾಡ್ಕೊಳ್ತಾಯಿದ್ರು. ಸಂಕಷ್ಟದಿಂದ ಬರ್ತಾಯಿತ್ತು, ಅವತ್ತು ಊಟನೇ ಇದು ಮಾಡ್ತಾ ಇರಲಿಲ್ಲ, ನೀರು ಕುಡ್ಕೊಂಡು ಇದ್ಬಿಡ್ತಾಯಿದ್ರು. ನಮ್ಮ ಬಾಡಿಯನ್ನು ಚೈಲ್ಡ್ಹುಡ್ಡಿನೂ ಬ್ಯಾಲೆನ್ಸ್ ಮಾಡ್ಕೊಂಡು ಬಂದುಬಿಡ್ತಾಯಿದ್ರು. ಆ್ಯಕ್ಚುಲಿ ನೋಡಿ, ನಮ್ಗೆ ಗೊತ್ತಿಲ್ಲ, ತಾತಂದಿರು ಅಜ್ಜಿದಿರು ಎಲ್ಲ ಅಷ್ಟು ದಿನ ಲೈಫ್ ಸ್ಪ್ಯಾನ್ ಇರೋದಕ್ಕೆ ಕಾರಣ ಏನು ಅಂತಂದರೆ ಯಥೇಚ್ಛವಾಗಿ ಪ್ರೋಟೀನನ್ನು ತಿಂತಾಯಿದ್ರು. ಬೇಳೆಕಾಳುಗಳು ಅನ್ನೋದು ಕರೆಕ್ಟ್ ಆನ್ಸರು. ನಿಮಗೆ ಇದ್ರ ಮೇಲೆ ಇನ್ನೊಂದು ಕ್ವಶನ್ಸ್ ಕೇಳ್ತಾನೆ, ಯಾವ ಬೆಳೆಯಲ್ಲಿ ಅತಿ ಹೆಚ್ಚಿಗೆ ಪ್ರೋಟೀನ್ ಇದೆ ಅಂತ. ಸೋಯಾಬೀನ್ ಅಂತ ಕೇಳಿದ್ದೀರಾ, ಅತಿ ಹೆಚ್ಚಿಗೆ ಪ್ರೋಟೀನನ್ನು ಹೊಂದಿರುತ್ತೆ. ಅದು ಬಿಟ್ಟರೆ ಎರಡನೇದು ನಮಗೆ ಅವೈಲಬಿಲಿಟಿ ಇರೋದ್ರಲ್ಲಿ ಹೆಸರು ಕಾಳು, ಗ್ರೀನ್ ಡ್ರಾಮ್ ದಾಲ್ ಅಂತ ಹೇಳ್ತೀವಿ. ನಿಮ್ಗೆ ಗೊತ್ತಿರಬೇಕು, ಬಾಡಿ ಬಿಲ್ಡರ್ಸು ಅದನ್ನ ಸೋಕಿಂಗ್ ಮಾಡಿ ನೀರಿನಲ್ಲಿ ಉನಿ ಹಾಕಿ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ತಿನ್ನಬೇಕು ಅಂತ ಹೇಳ್ತಾರೆ. ಕಾರಣ ಪ್ರೋಟೀನನ್ನು ಕೊಡಬೇಕು, ದೇಹ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ದೇಹ ನಿರ್ಮಾಣಕಾರಿ ಯಾವುದು ಅಂತ ಕೇಳಿದರೆ ಬೇಳೆಕಾಳು ಕರೆಕ್ಟ್ ಆನ್ಸರು. ತುಪ್ಪ ಫ್ಯಾಟ್ ಇರುತ್ತೆ, ಇದು ಕೊಬ್ಬನ್ನು ಕೊಡುತ್ತೆ ಹೊರತು ದೇಹದ ಬೆಳವಣಿಗೆಗೆ ಇದು ನಿರ್ಮಾಣಕಾರಿಗೆ ಸಹಾಯ ಮಾಡಲ್ಲ. ನೀರು ನ್ಯೂಟ್ರಿಷನ್ಸನ್ನು ಹೊಂದಿಲ್ಲ, ಆದರೂ ಕೂಡ ನೀರು ನಮ್ಮ ಮೆಟಬಾಲಿಕ್ ಆ್ಯಕ್ಟಿವಿಟೀಸ್ಗೆ ಬೇಕು. ಓಕೆ, ಕರೆಕ್ಟ್ ಆನ್ಸರು ಬೇಳೆಕಾಳುಗಳು. ಪಲ್ಸಸ್ ಅಂತ ಕರೆಕ್ಟ್ ಆನ್ಸರು. ನವೀಕರಿಸಬಹುದಾದ ಸಂಪನ್ಮೂಲಕ್ಕೆ ಉದಾಹರಣೆ. ಓಕೆ, ರಿನ್ಯೂಬಲ್ ಸೋರ್ಸಸ್ ಆಗಿ ಯಾವುದನ್ನು ಬಳಸ್ಬೋದು, ಬಳಸಿರೋದನ್ನ ಮತ್ತೆ ಬಳಸೋದಕ್ಕೆ ಯಾವುದಾಗುತ್ತೆ ಅಂತ.
ತುಂಬ ನೀಟಾಗಿದೆ ಇದು ನವೀಕರಿಸೋದು ಅಂತ. ನವೀಕರಿಸೋದಕ್ಕೆ ಕಲ್ಲಿದ್ದಲಾಗಲ್ಲ, ಕಾರಣ 1 kg ಕಲ್ಲಿದ್ದಲನ್ನು ಉರಿಸ್ಬಿಟ್ವಿ ಅಂದರೆ ಮತ್ತೆ ಆ ಕಲ್ಲಿದ್ದಲು ಸಿಗಲ್ಲ. ಓಕೆ, ನವೀಕರಿಸೋಕ್ಕಾಗಲ್ಲ. ನೈಸರ್ಗಿಕ ಅನಿಲ ಅಂತ ಇದೆ, ಇದು ಆಗಲ್ಲ. ಒಂದು ಸಿಲಿಂಡರ್ ನೈಸರ್ಗಿಕ ಅನಿಲವನ್ನು ಉರಿಸಿದ್ಮೇಲೆ ಮತ್ತೆ ನಾವು ಪಡೆಯೋದಕ್ಕಾಗಲ್ಲ. ಓಕೆ, ಖನಿಜ ಅಂತ ಇದೆ, ಖನಿಜಗಳು ನಾವು ಬಳಸಿದಷ್ಟು ಕಡಿಮೆ ಆಗ್ತಾ ಹೋಗ್ಬಿಡುತ್ತೆ, ಇದನ್ನು ಕೂಡ ಅಲ್ಲ. ನೀರು ಅನ್ನೋದು ಕರೆಕ್ಟ್ ಆನ್ಸರು, ಕಾರಣ ಬಳಸಿದಷ್ಟು ವಾಟರ್ ಸೈಕಲ್ಗೆ ಹೋಗಿ ಸೇರ್ಕೊಳ್ತಾ ಇರುತ್ತೆ, ಮತ್ತೆ ಬರ್ತಾನೆ ಇರುತ್ತೆ, ಕಂಟಿನ್ಯೂಸ್ ಆಗಿರುತ್ತೆ. ನವೀಕರಿಸಬಹುದಾದಂಥ ಸಂಪನ್ಮೂಲ ಯಾವುದು ಅನ್ನೋದು ನೇರವಾಗಿ ಹೇಳ್ಬಿಡ್ಬೋದು. ಕೆಲವರು ಹಂಗೂ ಕೂಡ ನೈಸರ್ಗಿಕ ಅನಿಲ ಈ ಥರ ಎಲ್ಲ ತಪ್ಪು ಮಾಡಿದ್ದೀರಾ, ಒಂದು ಸ್ವಲ್ಪ ಕ್ಲೀನಾಗಿ ಯೋಚನೆ ಮಾಡಿ ಹಾಕಬೇಕಾಗುತ್ತೆ. ನೆಕ್ಸ್ಟ್ ನೋಡೋಣ. ಕೆಂಪು ದತ್ತಾಂಶ ಪುಸ್ತಕ ಇವುಗಳ ದಂತಾಂಶವನ್ನು ಒಳಗೊಂಡಿದೆ. ಓಕೆ, ರೆಡ್ ಡಾಟಾ ಬುಕ್ ಅಂತ ಕರೀತಾರೆ. ರೆಡ್ ಡಾಟಾ ಬುಕ್ ವೆರಿ ಇಂಪಾರ್ಟೆಂಟು. PC ಇಂದ ಹಿಡಿದು UPSC ವರೆಗೆ ಎಲ್ಲ ಎಕ್ಸಾಮಲ್ಲೂ ಕೇಳಿದ್ದಾನೆ ಇದನ್ನ. ಕಾರಣ ಅಳಿವಿನ ಅಂಚಿನಲ್ಲಿರುವ ಜೀವಿಗಳ ಬಗ್ಗೆ ಜನಗಳಿಗೆ ಅವೇರ್ ಇರಬೇಕು, ಸ್ಟೂಡೆಂಟ್ಸ್ಗಳಿಗೆ ಅವೇರ್ ಇರಬೇಕು ಅನ್ನುವಂಥ ದೃಷ್ಟಿಯಿಂದ ಕೇಳಿರ್ತಾನೆ. ಅಪಾಯಕ್ಕೊಳಗಾದ ಎಲ್ಲ ಪ್ರಾಣಿಗಳೊಂದೇ ಅಲ್ಲ, ಬೇರೆಯೂ ಕೂಡ ಇರ್ತವೆ, ಆದ್ದರಿಂದ ಇದು ತಪ್ಪು ಆನ್ಸರು. ಅಪಾಯಕ್ಕೊಳಗಾದ ಎಲ್ಲ ಸಸ್ಯಗಳು ತಪ್ಪು ಆನ್ಸರು. ಅಪಾಯಕ್ಕೊಳಗಾದ ಎಲ್ಲ ಪ್ರಾಣಿಗಳು ಮತ್ತು ಸಸ್ಯಗಳು ಕರೆಕ್ಟ್ ಆನ್ಸರು, ಕಾರಣ ಪ್ರಾಣಿಗಳು ಸಸ್ಯಗಳು ಎಲ್ಲವೂ ಕೂಡ ವೈರಸ್ಸಿಂದ ಹಿಡಿದು ಜೈಗ್ಯಾಂಟಿಕ್ ಆಗಿರುವಂಥ ಸಸ್ಯದವರೆಗೂ ಏನೆಲ್ಲ ಬರ್ತವೆ ಅವೆಲ್ಲವೂ ಕೂಡ ಅಳಿವಿನ ಅಂಚಿನಲ್ಲಿದ್ದರೆ ಆ ರೆಡ್ ಡಾಟಾ ಬುಕ್ಕಿಗೆ ಎಂಟ್ರಿ ಮಾಡ್ತಾರೆ. ರೆಡ್ ಡಾಟಾ ಬುಕ್ಕಲ್ಲಿ ಅದು ಎಂಟ್ರಿ ಆಗಿದೆ ಅಂದರೆ ಅಳಿವಿನ ಅಂಚಿನಲ್ಲಿರುವ ಜೀವಿಯಿಂದ. ಓಕೆ, ಈಗ ನಮ್ಮ ಕರ್ನಾಟಕದಲ್ಲಿ ನೀವು ತೆಗೆದುಕೊಳ್ಳೋದಾದರೆ ಕೃಷ್ಣಮೃಗ ಅಂತ ರೆಡ್ ಡಾಟಾ ಬುಕ್ಕಿಗೆ ಎಂಟ್ರಿ ಆಗಿದ್ದಂಥದ್ದು. ನೆಕ್ಸ್ಟು ರಕ್ತಚಂದನ ಕಡಿಮೆ ಆಗಿಬಿಡುತ್ತೆ ಅಂತಲೇ ಈಗ ರೈತರು ಕೂಡ ಬೆಳೆಸೋದಕ್ಕೆ ಪರ್ಮಿಷನ್ನ ಕೊಟ್ಟಿದ್ದಾರೆ. ಅಂದರೆ ಸಸ್ಯಗಳು ಪ್ರಾಣಿಗಳೆಲ್ಲ ಒಳಗೊಂಡಿರ್ತವೆ ಅಂತ ಗೊತ್ತಿರಬೇಕು. ಹುಲಿಗಳು ಅಂತ ಮಾತ್ರ ಕೊಟ್ಟಿದ್ದಾನೆ, ಹುಲಿಗಳು ಮಾತ್ರ, ಟೈಗರ್ ಒಂದೇ ಅಲ್ಲ, ನಾನು ಈಗಾಗಲೇ ಹೇಳಿದ್ದೀನಿ. ಓಕೆ, ಕೆಂಪು ದತ್ತಾಂಶ ಪುಸ್ತಕದಲ್ಲಿ ಇವುಗಳ ದತ್ತಾಂಶಗಳನ್ನು ಒಳಗೊಂಡಿದೆ ಅಂದರೆ ಅಪಾಯಕ್ಕೊಳಗಾದ ಅಳಿವಿನ ಅಂಚಿನಲ್ಲಿರುವ ಎಲ್ಲ ಪ್ರಾಣಿಗಳು ಮತ್ತು ಸಸ್ಯಗಳು ಅನ್ನೋದು ಕರೆಕ್ಟ್ ಆನ್ಸರ್. ಮಾನವನ ಜೀರ್ಣಾಂಗ ವ್ಯೂಹದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಎಲ್ಲಿ ಸ್ರವಿಕೆ ಆಗುತ್ತೆ, ಎಲ್ಲಿ ಉತ್ಪತ್ತಿ ಆಗುತ್ತೆ? ಜೀರ್ಣಾಂಗ ವ್ಯೂಹದಲ್ಲಿ ಏನೇನು ಕೊಟ್ಟಿದ್ದಾನೆ ಆಪ್ಷನ್ಸ್ ಅಂತಂದಾಗ ಅನ್ನನಾಳ ಅಂತ ಕೇಳಿದ್ದಾನೆ. ಅನ್ನನಾಳದಲ್ಲಿ ಬಂಪಿಂಗ್ ಆಗ್ಬೋದು, ಮೇಲ್ಗಡೆಯಿಂದ ಹೈಡ್ರೋಕ್ಲೋರಿಕ್ ಆಸಿಡ್ ಎಲ್ಲ ಉತ್ಪತ್ತಿ ಆಗುತ್ತೆ, ಮುಂದೆ ಹೇಳೋಣ, ಅದು ಬಂಪ್ ಆಗ್ಬೋದೇ ಹೊರತು ಉತ್ಪತ್ತಿ ಆಗಲ್ಲ ಅನ್ನನಾಳದಲ್ಲಿ. ಸಣ್ಣ ಕರಳು ಅಂತ ಹೇಳಿದ್ದಾನೆ, ಸಣ್ಣ ಕರಳಲ್ಲಿ ಉತ್ಪತ್ತಿ ಆಗಲ್ಲ. ಓಕೆ, ನೆಕ್ಸ್ಟ್ ಜಠರ ಅನ್ನೋದು ಕರೆಕ್ಟ್ ಆನ್ಸರು. ಜಠರ ನಿಮ್ಗೆ ಗೊತ್ತಿದೆ, ಇದು ಅನ್ನನಾಳ, ಇದು ಜಠರ, ಇದು ಸಣ್ಣ ಕರಳು. ಓಕೆ, ಈ ಜಠರದಲ್ಲಿ ಉತ್ಪತ್ತಿ ಆಗೋದು ಹೈಡ್ರೋಕ್ಲೋರಿಕ್ ಆಸಿಡ್. ಓಕೆ, ಟೈಮ್ ಸರಿಯಾಗಿ ಊಟ ಮಾಡಬೇಕು ಅಂತ ಹೇಳ್ತಾರೆ, ಕಾರಣ ನೀವು 9 ಗಂಟೆಗೆ ತಿಂಡಿ ಮಾಡ್ತಾ ಇದ್ರಿಂದ 9 ಗಂಟೆಗೆ ಹೈಡ್ರೋಕ್ಲೋರಿಕ್ ಆಸಿಡ್ ಉತ್ಪತ್ತಿ ಆಗಿಬಿಟ್ಟಿರುತ್ತೆ. ಫುಡ್ ಬಂದಿಲ್ಲ ಅಂತಂದರೆ ಅದು ಬಂಪ್ ಆಗ್ತಾ ಬಂದ್ಬಿಡುತ್ತೆ, ಅದನ್ನೇ ನೀವು ಗ್ಯಾಸ್ಟ್ರೈಟಿಸ್ ಆಗ್ತಾ ಇದೆ, ಉಳಿತೇಗೆ ಬರ್ತಾ ಹೋಗುತ್ತೆ. ಓಕೆ, ಆ ಟೈಮ್ ಸರಿಯಾಗಿ ಊಟ ಮಾಡಬೇಕು. ಇನ್ ಟೈಮ್ ಆಗಲಿಲ್ಲ ಇನ್ ಕೇಸ್ ಅನ್ನೋದಾದರೆ 1 or 2 ಗ್ಲಾಸಷ್ಟು ವಾಟರ್ನಾರು ಕುಡಿಬೇಕು, ಕಾರಣ ಇಂಟೆನ್ಸಿಟಿ ಆಫ್ ಅಸಿಡಿಟಿ ಇದೆಯಲ್ಲ ಅದು ಕಡಿಮೆ ಆಗಿಬಿಡುತ್ತೆ. ಓಕೆ, ಹೈಡ್ರೋಕ್ಲೋರಿಕ್ ಆಸಿಡ್ ಉತ್ಪತ್ತಿ ಆಗೋದ್ರಿಂದ ಏನು ಉಪಯೋಗ? ಒಂದು, ನಾವು ತಿನ್ನುವಂಥ ಫುಡ್ಡು ಎಷ್ಟೇ ಹೈಜಿನಿಕ್ ಆದರೂ ಮೈಕ್ರೋಬ್ಸ್ ಇರುತ್ತೆ, ಆ ಮೈಕ್ರೋಬ್ಸ್ಗಳನ್ನು ಸಾಯಿಸ್ಬಿಡುತ್ತೆ. ಓಕೆ, ಎರಡನೇದು ಈಜಿ ಟು ಡೈಜೆಸ್ಟಿವ್ ಫುಡ್ಡು. ನಿಮ್ಗೆ ಗೊತ್ತಿರಬೇಕು, ಯಾರೋ ಸೈನ್ಸ್ ಇವರಿಗೆ ಯಾವುದಾದ್ರು ಒಂದು ಪೌಡ್ರೋ ಕ್ರಿಸ್ಟಲ್ಲೋ ತೆಗೆದುಕೊಳ್ಳಿ, ಆ್ಯಸಿಡನ್ನು ಆ್ಯಡ್ ಮಾಡಿದ ತಕ್ಷಣ ವಿಗರಸ್ ರಿಯಾಕ್ಷನ್ ಆಗುತ್ತೆ. ಅದೇ ರೀತಿಯಲ್ಲಿ ನಮ್ಮ ಬಾಡಿನಲ್ಲಿ ಪಚನ ಕ್ರಿಯೆಗೆ ಇದು ಸಹಾಯ ಮಾಡುತ್ತೆ. ಕಿಣ್ವಗಳು ಅಂತ ಕೇಳಿರ್ತೀರಾ, ಎಂಜೈಮ್ಸ್ ಅಂತ ಕೇಳಿರ್ತೀರಾ. ನಮ್ಮ ಸ್ಟಮಕ್ನಲ್ಲಿ ಜಠರದಲ್ಲಿ ರೆನಿನ್ ಮತ್ತು ಪೆಪ್ಸಿನ್ ಅನ್ನುವಂಥ 2 ಕಿಣ್ವಗಳಿವೆ. ಆ ಕಿಣ್ವಗಳನ್ನು ಪ್ರಚೋದನೆ ಮಾಡೋದು ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಫುಡ್ ಬಂದಿದೆ, ಫುಡ್ಡನ್ನು ಡೈಜೆಸ್ಟ್ ಮಾಡಿ ಅಂತ ಅದನ್ನ ಮೋಟಿವೇಟ್ ಮಾಡುತ್ತೆ, ಅದನ್ನ ಡೈಜೆಸ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡೋ ರೀತಿಯಲ್ಲಿ ಮಾಡುತ್ತೆ. ಇದು ಮೋಟಿವೇಶನ್ ಆಫ್ ದಿ ಎಂಜೈಮ್ಸ್ ಅಂತಂದರೆ ಇವನ್ನ ಕಿಣ್ವಗಳನ್ನು ಪ್ರಚೋದಿಸುವಂಥ ಕೆಲಸವನ್ನು ಮಾಡುತ್ತೆ. ಓಕೆ, ಒಳಗಡೆ ಒಂದು ಸ್ವಲ್ಪ ಆಸಿಡ್ ಉತ್ಪತ್ತಿ ಆಗೋದ್ರಿಂದ ಜಠರದ ಒಳಭಾಗದಲ್ಲಿ ಯಾವ ಪೊರೆ ಇದೆ ಅಂತಲೂ ಒಂದು ಕ್ವಶನ್ಸನ್ನು ಕೇಳಿದ್ದ. ಮ್ಯೂಕಸ್ ಮೆಂಬ್ರೇನ್ ಇರುತ್ತೆ, ಆ ಮ್ಯೂಕಸ್ ಮೆಂಬ್ರೇನ್ ಇರೋದ್ರಿಂದ ಲೋಳೆ ರೂಪದಲ್ಲಿರುತ್ತೆ, ಅದರಿಂದ ಆಸಿಡ್ ಅದ್ರ ಮೇಲೆ ಪ್ರಭಾವ ಬೀರದಂಗೆ ನೋಡ್ಕೊಳುತ್ತೆ. ಇದನ್ನು PSI ಕೂಡ ಕ್ವಶನ್ಸ್ ಆಗಿ ಕೇಳಿದ್ದ. ಜಠರದ ಮೇಲೆ ಇಷ್ಟು ಮಾಹಿತಿಗಳು ಗೊತ್ತಿರಬೇಕು. ಹೈಡ್ರೋಕ್ಲೋರಿಕ್ ಆಸಿಡ್ ಉತ್ಪತ್ತಿ ಆಗೋದು ಜಠರದಲ್ಲಿ, ದೊಡ್ಡ ಕರಳಲ್ಲ. ದೊಡ್ಡ ಕರಳಲ್ಲಿ ನಡೆಯುವಂಥ ಕೆಲಸ ಏನು ಅಂತಂದರೆ ನೀರು ಮತ್ತು ಲವಣಗಳನ್ನು ಹೀರ್ಕೊಳ್ಳೋದು. ಸಣ್ಣ ಕರಳಲ್ಲಿ ಕೊಬ್ಬು ಜೀರ್ಣ ಆಗುತ್ತೆ ಮತ್ತು ನಮ್ಮಲ್ಲಿರುವಂಥ ಆಹಾರದ ಪೋಷಕಾಂಶಗಳು ಹೀರಲ್ಪಡ್ತವೆ. ಓಕೆ, ಅದರಿಂದ ಕರೆಕ್ಟ್ ಆನ್ಸರ್ ಯಾವುದು? ಹೈಡ್ರೋಕ್ಲೋರಿಕ್ ಆಸಿಡ್ ಉತ್ಪತ್ತಿ ಆಗೋದು ಅಂದರೆ ಜಠರ ಅನ್ನೋದು ಕರೆಕ್ಟ್ ಆನ್ಸರ್. ಓಕೆ, ಓಕೆ, ನೆಕ್ಸ್ಟ್
ರೈಜೋಬಿಯಂ ಬ್ಯಾಕ್ಟೀರಿಯಾ ಯಾವ್ದ್ರಲ್ಲಿ ಕಂಡು ಬರುತ್ತೆ ಅಂತ ಕೇಳಿದಾನೆ ಇಲ್ಲಿ, ನೋಡೋಣ. ರೈಜೋಬಿಯಂ ಬ್ಯಾಕ್ಟೀರಿಯಾ ರೈಜೋಬಿಯಂ ಅನ್ನೋದು ಬೇರುಗಳ ಗಂಟಿನಲ್ಲಿ ವಾಸಿಸುವಂಥ ಬ್ಯಾಕ್ಟೀರಿಯಾ. ಇದ್ರ ಕೆಲಸ ಏನು ಅಂತಂದರೆ ವಾತಾವರಣದಲ್ಲಿರುವಂಥ ಅನಿಲ ರೂಪದ ಸಾರಜನಕವನ್ನು ಹೀರಿ ಸಸ್ಯಗಳಿಗೆ ಕೊಡುವಂಥ ಕೆಲಸವನ್ನು ಮಾಡುತ್ತಿದ್ದು. ಓಕೆ, ಇದನ್ನು ಇವನ್ KS ಕೂಡ ಕೇಳಿದ್ದ, ಗೊತ್ತಿರಲಿ. ರೈಜೋಬಿಯಂ ಅಂದರೆ ಅದಕ್ಕೆ ಜೀವನ ಮಾಡೋದಕ್ಕೆ ಬೇರ್ಗೆ ಬೇರು ಸಹಾಯ ಮಾಡುತ್ತೆ, ಬೇರ್ಗೆ ಅದು ನೈಟ್ರೋಜನ್ ಸಾರಜನಕವನ್ನು ಹೀರಿ ಸಹಾಯನ ಮಾಡುತ್ತೆ. ಎರಡನ್ನೂ ಕೂಡ ಸಹಜೀವನ ರೀತಿಯಲ್ಲಿ ಸಿಂಬಯೋಸಿಸ್ ರೀತಿಯಲ್ಲಿ ಜೀವನವನ್ನು ಮಾಡ್ತವೆ. ಈಗ ರೈಜೋಬಿಯಂ ಬ್ಯಾಕ್ಟೀರಿಯಾ ಏನೇಂದ್ರಲ್ಲಿ ಇರುತ್ತೆ ಅಂತ ಕೇಳಿದಾನೆ. ಕಡಲೆ ಗಿಡ, ಆಕ್ಚುಲಿ ಡೈಕಾಟ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ, ಲೆಗ್ಯುಮಿನೇಸಿ ಪ್ಲಾಂಟ್ಸ್ ಅಂತ ಹೇಳ್ತೀವಿ. ದ್ವಿದಳ ಸಸ್ಯಗಳ ಬೇರುಗಳ ಗಂಟಲ್ಲಿರುತ್ತೆ, ಬೇರಿನ ಗಂಟಿರೋದೇ ದ್ವಿದಳ ಸಸ್ಯಗಳಲ್ಲಿ. ಅದರಿಂದ ಕಡಲೆ ಗಿಡ ಅನ್ನೋದು ಕರೆಕ್ಟ್ ಆನ್ಸರು. ಕಾರಣ ಏನು ಅಂತಂದರೆ ಇದರಲ್ಲಿ ಬೇರುಗಳ ಗಂಟಿರುತ್ತೆ, ಬೇರಿನ ಗಂಟಲ್ಲಿ ಇದು ಇರುತ್ತೆ, ಈ ಬ್ಯಾಕ್ಟೀರಿಯಾ ಇರುತ್ತೆ. ಅದರಿಂದ ಕಡಲೆ ಗಿಡ ಅನ್ನೋದು ಕರೆಕ್ಟ್ ಆನ್ಸರು. ರೈತರು ನೋಡಿ ಎಷ್ಟು ಬುದ್ಧಿವಂತರು ಅಂದರೆ, ಈ ವರ್ಷ ಕಡಲೆಕಾಯಿ ಹಾಕಿದರೆ ಅದೇ ಭೂಮಿಗೆ ನೆಕ್ಸ್ಟ್ ಇಯರು ರಾಗಿನೋ ಜೋಳನೋ ಈ ಥರದನ್ನು ಹಾಕ್ತಾರೆ. ಈ ಕಡಲೆಕಾಯನ್ನು ಹಾಕಿರೋದ್ರಿಂದ, ಕಡಲೆ ಗಿಡವನ್ನು ಹಾಕಿರೋದ್ರಿಂದ ಏನಾಗುತ್ತೆ, ಬೇರು ಉಳ್ಕೊಂಡಿದೆ, ನೈಟ್ರೋಜನ್ ಬಿದ್ದಿದೆ, ಅದರಲ್ಲಿರುವಂಥ ಎಲೆಗಳೆಲ್ಲ ಡೆಬ್ರಿಸ್ ಎಲ್ಲ ಬಿದ್ದಿದೆ, ಮಣ್ಣಿನ ಫರ್ಟಿಲಿಟಿ ಜಾಸ್ತಿ ಆಗಿರುತ್ತೆ. ನೆಕ್ಸ್ಟ್ ಇಯರು ನಾವು ಏಕದಳ ಸಸ್ಯವನ್ನು ಹಾಕಿದಾಗ ಅದೇನೂ ಭೂಮಿ ಕೊಡಲ್ಲ, ಭೂಮಿಯಿಂದ ಹೇಳ್ಕೊಳ್ಳುತ್ತೆ, ಉನ್ನತವಾಗಿ ಬೆಳೆ ಬರುತ್ತೆ. ಇದನ್ನೇ ಸರದಿ ಬೆಳೆ ಅಂತ ಕರಿತೀವಿ. ಇನ್ನೊಂದು ಮಿಕ್ಸ್ಡ್ ಕ್ರಾಪಿಂಗ್ ಅಂತ ಹೇಳ್ತೀವಿ. ಏಕದಳ ಮತ್ತು ದ್ವಿದಳ ಸಸ್ಯ ಎರಡನ್ನೂ ಮಿಕ್ಸ್ ಮಾಡಿ ಬೆಳೆಯೋದು, ಅದು ಮಿಕ್ಸ್ಡ್ ಕ್ರಾಪಿಂಗ್ ಅಂತ ಹೇಳ್ತೀವಿ. ರೈತರು ಕೂಡ ಇದನ್ನು ಅಡಾಪ್ಟ್ ಮಾಡ್ಕೊಳ್ತಾರೆ ಕೃಷಿನಲ್ಲಿ. ನೆಕ್ಸ್ಟು ಬಿದಿರು ಅಂತ ಇದೆ. ಬಿದಿರು ಒಂದು ಏಕದಳ ಸಸ್ಯ. ಬಿದಿರು ಮೇಲೂ ಕೂಡ ಕ್ವಶನ್ಸನ್ನು ಕೇಳ್ತಾನೆ, ಹಾಗಾಗಿ ಗೊತ್ತಿರಬೇಕು. ಇದು ಏಕದಳ ಸಸ್ಯ ಅಂತ ಗೊತ್ತಿರಬೇಕು. ಅತಿ ಎತ್ತರಕ್ಕೆ ಬೆಳೆಯುವ ಹುಲ್ಲು ಯಾವುದು ಅಂತ ಕೇಳ್ತಾನೆ, ಬಿದಿರು. ಓಕೆ, ಗ್ರೀನ್ ಗೋಲ್ಡ್ ಯಾವುದು ಅಂತ ಕೇಳ್ತಾನೆ, ಬಿದಿರು. ಓಕೆ, ಅದರಿಂದ ಅವೆಲ್ಲವೂ ಕೂಡ ಕ್ವಶನ್ಸ್ ಆಗ್ತವೆ, ಅದು ಗೊತ್ತಿರಲಿ. ತೆಂಗಿನ ಗಿಡ ಅಂತ ಇದೆ. ತೆಂಗು ಕೂಡ ಏಕದಳ ಸಸ್ಯ. ಏಕದಳ ಸಸ್ಯ ಅಂದರೆ ತಂತು ಬೇರಿನ ವ್ಯವಸ್ಥೆಯನ್ನು ಹೊಂದಿರುತ್ತೆ ಮೇಲ್ಭಾಗದಲ್ಲೇ. ಅತಿ ದೊಡ್ಡ ಗಾತ್ರದ ಬೀಜ ಬಿಡುವಂಥ ಸಸ್ಯ ಏಕದಳ ಸಸ್ಯ ಯಾವುದು ಅಂದರೆ ತೆಂಗು. ತೆಂಗು ಒಂದು ಏನು ಅಂದರೆ ಏಕದಳ ಸಸ್ಯ ಅಂತ ಗೊತ್ತಿರಬೇಕು. ತೆಂಗಿನಕಾಯಿ ಹೊಡೆದಾಗ 2 ಭಾಗ ಆಗುತ್ತೆ ಅಂತ ನೀವೇನಾದ್ರು ದ್ವಿದಳ ಸಸ್ಯ ಅಂತ ಬರೆದ್ಬಿಟ್ರೆ ಕೊನೆಗೆ ಅದೇ ಸಿಗುತ್ತೆ. ಕಂಟೆ ಹೊಡೆದಾಗ ಏನು ಸಿಗುತ್ತೋ ಅದೇ ಥರ ನೋಡಿ ಬರಿಬೇಕು ಅದನ್ನ. ರಾಗಿನೂ ಕೂಡ ಒಂದು ಏಕದಳ ಸಸ್ಯ. ಇದರಲ್ಲಿ ಬೇರುಗಳ ಗಂಟಿಲಿರೋಕ್ಕೆ ಸಾಧ್ಯತೆ ಇಲ್ಲ. ಗಂಟಿಲ್ಲ ಅಂತಂದರೆ ನೈಟ್ರೋಜನ್ ಫಿಕ್ಸೇಷನ್ ಆಗಲ್ಲ. ಈ ಒಂದು ಲಾಜಿಕ್ಕಿಂದ ಏಕದಳ ಸಸ್ಯಗಳು ದ್ವಿದಳ ಸಸ್ಯ ಯಾವುದು ಅಂತ ಕಂಡುಹಿಡಿದ್ಬಿಟ್ರೆ ಇದಕ್ಕೆ ಆನ್ಸರನ್ನು ಮಾಡೋದಕ್ಕೆ ಸಾಧ್ಯತೆ ಆಗುತ್ತೆ, ಗೊತ್ತಿರಬೇಕು. ಓಕೆ, ಜನಗಳು ಅದಕ್ಕೇ ಹುರುಳಿ, ಆಮೇಲೆ ಸೆಣಬು, ಅಕ್ಸೆ ಮತ್ತು ಇವನ್ನ ಯಾಕೆ ಬಳಸ್ತಾರೆ ಅಂತಂದರೆ ನೈಟ್ರೋಜನ್ ಫಿಕ್ಸೇಷನ್ನ ಜಾಸ್ತಿ ಮಾಡುತ್ತೆ ಸಸ್ಯಗಳಲ್ಲಿ ಅಂತ. ಇವತ್ತು ಜನಗಳೆಲ್ಲ ಸೈಂಟಿಫಿಕ್ ಅಗ್ರಿಕಲ್ಚರಿಂಗ್ನ ಮಾಡ್ತಾ ಇದ್ದಾರೆ. ಈಗ ಉದಾಹರಣೆಗೆ ಅಲ್ಲಲ್ಲಿ ನಿಮಗೆ ಗೊತ್ತಿರಬೇಕು, ಡ್ರಮ್ ಸ್ಟಿಕ್ಕನ್ನು ಹಾಕ್ತಾರೆ, ನುಗ್ಗೆಯನ್ನು ಹಾಕ್ತಾರೆ. ನುಗ್ಗೆ ಹಾಕೋದ್ರಿಂದ ಸೊಪ್ಪನ್ನು ಬಳಸ್ತೀವಿ, ಕಾಯನ್ನು ಬಳಸ್ತೀವಿ. ಅದೇನು ಮಾಡುತ್ತೆ ಅಂದರೆ ಭೂಮಿಗೆ ನೈಟ್ರೋಜನ್ ಫಿಕ್ಸೇಷನ್ ಕೂಡ ಹೆಲ್ಪ್ ಮಾಡುತ್ತೆ, ಪಕ್ಕದಲ್ಲಿರುವಂಥ ಗಿಡ ಬೆಳೆಯೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಲಾಸ್ಟ್ ಒಂದಿದ್ದು. ಓಕೆ, 144ರಲ್ಲಿ ಲೋಳೆಯಂತಹ ವಸ್ತು ವಾಸ್ತವಿಕವಾಗಿ ಕಪ್ಪೆಯ ಮೊಟ್ಟೆಗಳ ಸಮೂಹದಲ್ಲಿದೆ. ಇದನ್ನು ಹೇಗೆ ಕರೆಯಲಾಗುತ್ತದೆ ಅಂತ ಇದೆ. ಲೋಳೆ ರೀತಿಯಲ್ಲಿ ಜೆಲ್ಲಿ ಲೈಕ್ ಸಬ್ಸ್ಟೆನ್ಸ್ ಇರುತ್ತೆ. ಇದನ್ನು ಏನಂತ ಕರೀತಾರೆ ಅಂತ ಕೇಳಿದ್ದಾನೆ ಇಲ್ಲಿ, ನೋಡೋಣ. ಒಂದನೇದು ಪ್ಯೂಪಾ ಅಂತ ಕೇಳಿದ್ದಾನೆ. ಪ್ಯೂಪಾ ಅಂತಂದರೆ ಲಾರ್ವಾಕ್ಕೂ ಸಣ್ಣ ಇದಕ್ಕೂ ಮಧ್ಯದಲ್ಲಿರುವಂಥ ಚಿಟ್ಟೆಗೂ ಇರುವಂಥ ಮಧ್ಯದ ಒಂದು ರೂಪ ಪ್ಯೂಪಾ ಅಂತ ಕರೆಯಲ್ಲ ಇದನ್ನು. ಇದು ಕರೆಕ್ಟ್ ಆನ್ಸರ್ ಅಲ್ಲ. ಭ್ರೂಣ ಅಂತ ಕರೀತಾನೆ. ಇದು ಭ್ರೂಣ ಅಲ್ಲ, ಎಂಬ್ರಿಯೋ ಅಲ್ಲ. ಓಕೆ, ಸ್ಟನ್ ಅಂತ ಹೇಳಿದ್ದಾನೆ. ಇದು ಕರೆಕ್ಟ್ ಆನ್ಸರ್. ಜೆಲ್ಲಿ ಲೈಕ್ ಸಬ್ಸ್ಟೆನ್ಸ್ ಥರ ಲೋಳೆ ರೀತಿಯಲ್ಲಿ ನೀರಿನ ಮೇಲೆ ತೇಲ್ತಾ ಇರುತ್ತೆ, ಇದನ್ನು ಸ್ಟನ್ ಅಂತ ಕರಿತೀವಿ. ಲಾರ್ವಾ ಅಂದರೆ ಹುಳು ಆಗೋದಿಲ್ಲ ಇದು. ಅದರಿಂದ ಇದು ಕಪ್ಪೆನಲ್ಲಿ ಅಂತ ಪರ್ಟಿಕ್ಯುಲರ್ ಆಗಿ ಕೇಳೋದ್ರಿಂದ ಸ್ಟನ್ ಅನ್ನೋದು ಕರೆಕ್ಟ್ ಆನ್ಸರ್ ಇದರೊಳಗೆ. ಓಕೆ, ಮುಂದಿನ ಇದಕ್ಕೆ ಹೋಗೋಣ. ಮಣ್ಣನ್ನು ಹದಗೊಳಿಸುವಿಕೆ. ಒಂದು ನಿಮಿಷ. ಕೃಷಿ ಪದ್ಧತಿಯಲ್ಲಿ ಪಾಲಿಸುವ ಸರಿಯಾದ ಅನುಕ್ರಮಿಕೆ. ಅಗ್ರಿಕಲ್ಚರ್ನ ಮಾಡಬೇಕಾದ್ರೆ ಏನಾದ್ಮೇಲೆ ಯಾವ ಪ್ರೋಸೆಸ್ಸನ್ನು ಮಾಡಬೇಕು ಅಂತ. ಓಕೆ, ಇದು ಒಂದೊಂದಾಗಿ ನೋಡೋಣ. ಒಂದನೇದು ಮಣ್ಣನ್ನು ಹದಗೊಳಿಸುವಿಕೆ, ಬಿತ್ತನೆ, ಸಾವಯವ ಗೊಬ್ಬರಗಳು ಮತ್ತು ರಸಗೊಬ್ಬರಗಳು ಸೇರಿಸೋದು ಮತ್ತು ನೀರಾವರಿಯಿಂದ. ಓಕೆ, ಮಣ್ಣನ್ನು ಹದಗೊಳಿಸ್ಬೇಕು. ಮೊದಲಿಗೆ ಉಳುಮೆ ಮಾಡಬೇಕು, ಎಂಟೆಗಳನ್ನು ತೆಗಿಬೇಕು, ಸತ್ತೆ ತೆಗಿಬೇಕು, ಮಣ್ಣನ್ನು ಹದಗೊಳಿಸ್ಬೇಕು. ಸರಿ, ಮೊದಲನೇ ಸ್ಟೆಪ್ಪೇ ಇದು ಕರೆಕ್ಟಾಗಿದೆ. ಓಕೆ,
ನೆಕ್ಸ್ಟ್ ಎರಡನೇದು, ಅದಾದಮೇಲೆ ಸೂಕ್ತವಾದಂಥ ತೇವಾಂಶದೊಂದಿಗೆ ಬಿತ್ತನೆಯನ್ನು ಮಾಡಬೇಕು. ಬಿತ್ತನೆ ಆಯ್ಕೆ ಮಾಡ್ಕೊಂಡು ಬಿತ್ತನೆಯನ್ನು ಮಾಡಬೇಕು. ಬಿತ್ತನೆ ಮಾಡಾದ್ಮೇಲೆ ಅದು ಚೆನ್ನಾಗಿ ಬೆಳಿಬೇಕು ಅಂತಂದರೆ ಒಂದು ಇಂಟರ್ಕಲ್ಚರ್ ಅಂತರ ವ್ಯವಸಾಯ ಮಾಡೋದ್ರ ಜೊತೆಗೆ ಗೊಬ್ಬರದ ಪೂರೈಕೆಯನ್ನು ಮಾಡಬೇಕು. ಓಕೆ, ಅದು ಎರಡನ್ನೂ ಆಗಿರ್ಬೋದು, ಸಾವಯವ ಗೊಬ್ಬರ ಆಗಿರ್ಬೋದು, ರಸಗೊಬ್ಬರ ಕೂಡ ಆಗಿರ್ಬೋದು. ಸಾವಯವ ಗೊಬ್ಬರ ಅಂದರೆ ಹಸಿರೆಲೆ ಗೊಬ್ಬರ, ಎರೆಹುಳಿನ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ, ಇವನ್ನ ಸಾವಯವ ಗೊಬ್ಬರಗಳು ಅಂತ ಹೇಳ್ತೀವಿ. ಇವು ಮಣ್ಣಿನ ತೇವಾಂಶವನ್ನು ಕಾಪಾಡ್ತವೆ, ಆರೋಗ್ಯಕರವಾಗಿರೋ ಥರ ಭೂಮಿಯ ಇದನ್ನು ನೋಡ್ಕೊಳ್ತವೆ, ಮಣ್ಣಿನ ರಚನೆಯನ್ನು ನೋಡ್ಕೊಳ್ತವೆ. ರಾಸಾಯನಿಕ ಗೊಬ್ಬರಗಳು ಅಂದರೆ ಯೂರಿಯಾ, ಸೂಪರ್ ಫಾಸ್ಫೇಟು ಇವೆಲ್ಲ ಹೇಳ್ತಿರಲ್ಲ, DAP ಇವೆಲ್ಲವೂ ಕೂಡ. ಓಕೆ, ನೆಕ್ಸ್ಟ್ ನೀರಾವರಿ. ಫ್ರೀಕ್ವೆಂಟಾಗಿ ಬೆಳೆ ಚೆನ್ನಾಗಿ ಬರಬೇಕು ಅಂದ್ರೆ ನೀರಾವರಿನೂ ಕೂಡ ನೋಡ್ಕೋಬೇಕು. ಮೊದಲನೇ ಆಪ್ಷನ್ಸ್ ಸರಿಯಾಗಿದೆ, ಕಾರಣ ಮಣ್ಣನ್ನು ಹದಗೊಳಿಸಬೇಕು, ಬಿತ್ತನೆ ಮಾಡಬೇಕು, ಗೊಬ್ಬರವನ್ನು ನಿರ್ವಹಣೆ ಮಾಡಬೇಕು, ನೀರಿನ ನಿರ್ವಹಣೆ ಮಾಡಬೇಕು. ಇದು ನೀರಿನ ನಿರ್ವಹಣೆ ಮೊದಲಿಗೆ ಇದೆ, ಇದು ಕರೆಕ್ಟ್ ಆಗಲ್ಲ. ಓಕೆ, ನೆಕ್ಸ್ಟ್ ಬಿತ್ತನೆಯನ್ನು ಮೊದಲಿಗೆ ಮಾಡಬೇಕು, ನಂತರ ಮಣ್ಣನ್ನು ಹದಗೊಳಿಸೋಕ್ಕಾಗಲ್ಲ, ಇದು ಕರೆಕ್ಟ್ ಆನ್ಸರ್ ಅಲ್ಲ. ಸಾವಯವ ಮತ್ತು ರಸಗೊಬ್ಬರಗಳನ್ನು ಹಾಕ್ಬಿಟ್ಟು ಆಮೇಲೆ ನೀರಾವರಿ ಮಾಡಿ ಆಮೇಲೆ ಬಿತ್ತನೆ ಮಾಡೋಕ್ಕಾಗಲ್ಲ. ಇದು ಅಗ್ರಿಕಲ್ಚರ್ ಪ್ರೋಸೆಸ್ಸು ಆ್ಯಕ್ಚುಲಿ ಆಗೋದು ಈ ಪ್ರೋಸೆಸ್ಸಲ್ಲಿ. ಮಣ್ಣನ್ನು ಹದಗೊಳಿಸಬೇಕು, ಅದು ಕರೆಕ್ಟಾಗಿ ಆನ್ಸರ್ ಇದೆ. ನೆಕ್ಸ್ಟ್, ಒಬ್ಬ ಶಿಕ್ಷಕರು ಕೊಳದ ಪರಿಸರ ವ್ಯವಸ್ಥೆಯ ಬಗ್ಗೆ ಅನುಕೂಲಿಸಲು ಯಾವ ಸಂಪನ್ಮೂಲವು ನೇರ ಮತ್ತು ನೈಜ ಅನುಭವಗಳನ್ನು ಪರಿಣಾಮಕಾರಿಯಾಗಿ ಒದಗಿಸುತ್ತದೆ? ಈಗ ಮಕ್ಕಳಿಗೆ ಒಂದು 6th ಒಳಗಡೆ ಇರುವಂಥ ಮಗುವಿಗೆ ಒಂದು ಕೊಳದ ಪರಿಕಲ್ಪನೆಯನ್ನು ಕೊಡಬೇಕು. ಅದರೊಳಗೆ ಉತ್ಪನ್ನಗಳ್ಯಾವ್ಯಾವು, ಭಕ್ಷಕಗಳ್ಯಾವ್ಯಾವು, ಏನೇನು ವ್ಯವಸ್ಥೆ ಇದೆ, ಜೈವಿಕ ವಸ್ತುಗಳ್ಯಾವುವು, ಅಜೈವಿಕ ವಸ್ತುಗಳ್ಯಾವುವು, ಇವೆಲ್ಲ ಹೇಳಬೇಕು. ನೀವು ಓರಲಾಗಿ ಹೇಳಿದ್ರೆ ಮಕ್ಕಳುಗಳಲ್ಲಿ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಕ್ಕಾಗಲ್ಲ. ಏನೇನು ಅಂತ ಕೊಟ್ಟಿದ್ದಾನೆ ನೋಡೋಣ. ಪಠ್ಯ ಪುಸ್ತಕದಲ್ಲಿನ ವಿವರವಾದ ಅಧ್ಯಾಯ, ಅಲ್ಲೇ ಕೊಟ್ಟಿರೋದನ್ನ ಚೆನ್ನಾಗಿ ಅಧ್ಯಯನ ಮಾಡೋದು ಅಂತ. ಇದು ನೈಜತೆಯನ್ನು ಕೊಡಲ್ಲ, ನೇರ ಮತ್ತು ನೈಜತೆಯನ್ನು ಒದಗಿಸೋದಿಲ್ಲ. ಮಗುವಿಗೆ ನೇರವಾಗಿ ನೋಡೋದಕ್ಕೂ ಆಗಲ್ಲ, ನೈಜವಾದಂಥ ಅನುಭವನೂ ಬರೋಲ್ಲ. ಅದರಿಂದ ಮೊದಲನೇ ಆಪ್ಷನ್ಸು ಸರಿಯಲ್ಲ. ಒಂದು ಕೊಳದಲ್ಲಿರುವಂಥ ವರ್ಣಮಯ ಚಿತ್ರ, ಒಂದು ಕಲರ್ಫುಲ್ ಆಗಿರುವಂಥ ಚಿತ್ರ ತೋರಿಸೋದು ಅಂತ ಹೇಳಿದೆ, ಇದು ಕರೆಕ್ಟ್ ಅಲ್ಲ. ಕಾರಣ ಈ ಚಿತ್ರದಲ್ಲಿ ಪೂರ್ಣ ಪರಿಕಲ್ಪನೆಯನ್ನು ಕೊಡೋದಕ್ಕಾಗಲ್ಲ. ಕಾರಣ ಏನು ಅಂದರೆ ಆ ವಸ್ತುನೇ ನಮ್ಗೆ ನೇರವಾಗಿ ಸಿಗೋದ್ರಿಂದ ಇದು ಕರೆಕ್ಟ್ ಆನ್ಸರ್ ಅಲ್ಲ. ಸ್ಥಳೀಯ ಅನುಕೂಲಕರವಾಗಿರುವ ಕೊಳಕ್ಕೆ ಭೇಟಿ ನೀಡೋದು, ಇದು ಕರೆಕ್ಟ್ ಆನ್ಸರು. ಕೊಳದ ಹತ್ರನೇ ಕರ್ಕೊಂಡೋಗ್ಬಿಟ್ಟು ಇದು ಉತ್ಪನ್ನ, ಇದು ಆಹಾರವನ್ನು ತಯಾರು ಮಾಡುತ್ತೆ, ಇದು ಪ್ರಾಥಮಿಕ ಭಕ್ಷಕ, ಇದು ದ್ವಿತೀಯ ಭಕ್ಷಕ, ಇದು ಜೈವಿಕ ವಸ್ತು, ಇದು ಅಜೈವಿಕ ವಸ್ತು ಅಂತಂದರೆ ಮಗುವಿಗೆ ಪರಿಕಲ್ಪನೆ ಮಾಡಿಬಿಡುತ್ತೆ. ಆಡಿಯೋ ವಿಸುವಲ್ ಏಡ್ಸ್ ಅಂತ ಹೇಳ್ತಿರಲ್ಲ, ನೈಜತೆಯನ್ನು ಕೊಡುವಂಥದ್ದು ಅದರದ್ದೇ. ಈಗ ಮೂಗನ್ನು ಮೂಗನ್ನೇ ಮುಟ್ಬಿಟ್ಟು ಇದು ಮೂಗು ಅಂತ ಹೇಳಿದ್ರೆ ನೈಜವಾದ ವಸ್ತುವನ್ನೇ ನಾವು ಪರಿಕಲ್ಪನೆಯನ್ನು ಕೊಟ್ಟರೆ ಆ ನೈಜ ಅನುಭವವನ್ನು ನೀಡುತ್ತೆ. ಇದು ಕರೆಕ್ಟ್ ಆನ್ಸರು. ಶಿಕ್ಷಕರು ಕೊಳದ ಬಗ್ಗೆ ಉಪನ್ಯಾಸ ನೀಡೋದು ಒನ್ ವೇ ಪ್ರೋಸೆಸ್ ಆಗಿಬಿಡುತ್ತೆ. ಟೀಚರ್ ಮಾತ್ರ ಹೇಳ್ತಾ ಹೋಗ್ತಾರೆ, ಮಗುವಿಗೆ ಪರಿಕಲ್ಪನೆ ಮೂಡಲ್ಲ. ಇಲ್ಲಿರುವಂಥ ಇದರೊಳಗೆ ಬೆಸ್ಟ್ ಅಲ್ಲ. ಓಕೆ, ಸ್ಥಳೀಯವಾಗಿ ಹತ್ರದಲ್ಲಿ ಕೊಳ ಇರುತ್ತೆ, ಸ್ಕೂಲ್ ಹತ್ರದೆಲ್ಲ ಎಲ್ಲೋ ಒಂದು ಕಡೆ ಕೊಳ ಇರುತ್ತೆ, ಕೊಳದ ಹತ್ರನೇ ಕರ್ಕೊಂಡೋಗಿ ಹೇಳೋದು ತುಂಬ ಎಫೆಕ್ಟಿವ್ ಆದಂಥ ಬೋಧನೆ ಆಗುತ್ತೆ. ಓಕೆ, ಪರಿಸರ ಒಂದು ನಿಮಿಷ. ಪರಿಸರ ಅನ್ನೋದು ಸಂಯೋಜಿತ. ಪರಿಸರ ಅಧ್ಯಯನ ಪಟ್ಟಿ ವಸ್ತು ಏನು ಅಂತ ಕೇಳಿದ್ದಾನೆ ನೋಡಿ. ಇದು ಇದಾದರೆ ಇದು ಏನು ಅಂತ, ಇದನ್ನು ಅನಾಲಜಿ ಅಂತ ಕರೀತಾರೆ. ಓಕೆ, ಒಂದಕ್ಕೆ ಇರುವಂಥ ಇನ್ನೊಂದರ ಪರಿಕಲ್ಪನೆಯನ್ನು ಅರ್ಥೈಸ್ಕೊಂಡು ಇನ್ನೊಂದು ಪರಿಕಲ್ಪನೆಯನ್ನು ಹೇಳಬೇಕು. ಪರಿಸರ ಅಧ್ಯಯನ ವಸ್ತು ಪಠ್ಯ ವಸ್ತು ಏನು ಅಂತ. ಸ್ಥಿರತೆಯನ್ನು ಹೊಂದಿರುವ ಸ್ವಭಾವ, ಇದಾಗಲಿಕ್ಕೆ ಸಾಧ್ಯತೆಯೇ ಇಲ್ಲ. ಓಕೆ, ಓಕೆ, ವಿಷಯಾಧಾರಿತ ಸ್ವಭಾವ, ಇದು ಸರಿ. ಪರಿಸರ ಸಂಯೋಜಿತವಾಗಿದ್ದರೆ ಪರಿಸರ ಅಧ್ಯಯನ ವಸ್ತು ಏನಾಗುತ್ತೆ ಅಂದರೆ ವಿಷಯಾಧಾರಿತ, ಸಬ್ಜೆಕ್ಟ್ ಓರಿಯೆಂಟೆಡ್ ಆಗುತ್ತೆ. ಇದೇ ಕರೆಕ್ಟ್ ಆಗಿದ್ದ. ಶಿಸ್ತಿನ ಸ್ವಭಾವ ಬರಲ್ಲ ಇಲ್ಲಿ, ನಿಷ್ಕ್ರಿಯ ವೀಕ್ಷಣೀಯ ಸ್ವಭಾವ ಬರೋದಿಲ್ಲ. ವಿಷಯಾಧಾರಿತ ಬೋಧನೆ, ವಿಷಯಾಧಾರಿತ ಸ್ವಭಾವ ಅನ್ನೋದು ಕರೆಕ್ಟ್ ಆನ್ಸರ್ ಅದರೊಳಗೆ. ನೆಕ್ಸ್ಟ್, ಸಂಪನ್ಮೂಲದ ವಿಧ ಮತ್ತು ಅದರ ಪೂರಕ ಉದಾಹರಣೆಯೊಂದಿಗೆ ಇರಿಸಿ. ಇದು ಈ ಕಡೆ ಎ ಪಟ್ಟಿ ಕೊಟ್ಟಿದ್ದಾರೆ, ಅದರಲ್ಲಿ ಸಂಪನ್ಮೂಲದ ವಿಧ ಕೊಟ್ಟಿದ್ದಾನೆ, ಅದಕ್ಕೆ ಉದಾಹರಣೆಯನ್ನು ಕೊಟ್ಟಿದ್ದಾನೆ. ಯಾವುದು ಕರೆಕ್ಟ್ ಆನ್ಸರ್ ಅಂತ ಕೇಳಿದ್ದಾನೆ. ಮೊದಲನೇದು ಏನನ್ನ ಕೊಟ್ಟಿದ್ದಾರೆ ಅಂತಂದರೆ ಸಮುದಾಯ. ಸಮುದಾಯವನ್ನು ತೆಗೆದುಕೊಂಡ್ರೆ ಅಂಚೆ ಕಚೇರಿ ಸಮುದಾಯದಲ್ಲಿರುವಂಥ ಒಂದಿದು, ಅಂದರೆ ಒಂದನೇದಕ್ಕೆ ಆನ್ಸರ್ ಯಾವುದು ಅಂತಂದರೆ ಡಿ ಆನ್ಸರು. ಓಕೆ, ಅಂಚೆ ಕಚೇರಿ ಅನ್ನೋದು ಕರೆಕ್ಟ್ ಆನ್ಸರು. ಸಂಸ್ಥೆ ಅಂತ ತೆಗೆದುಕೊಂಡಾಗ ಕರೆಕ್ಟಾಗಿದೆ. ಸ್ಥಳೀಯ ಕುಂಬಾರಿಕೆ, ಇದು ಒಂದು ಸಂಸ್ಥೆಯಾಗಿ ಕೆಲಸ ಮಾಡುತ್ತೆ. ಓಕೆ, ಇನ್ಸ್ಟಿಟ್ಯೂಷನಲ್ ಇದು. ಓಕೆ, ನೆಕ್ಸ್ಟ್ ಮಾಧ್ಯಮ ಅಂತ ತೆಗೆದುಕೊಂಡಿದ್ದಾನೆ. ವೃತ್ತಪತ್ರಿಕೆಯ ಬರಹದ ತುಣುಕು ಅಂತ ಇದೆ,
ತುಂಬ ಅಚ್ಚ ಕನ್ನಡದಲ್ಲಿ ಹೇಳಿದ್ರು ಅರ್ಥ ಆಗಿರಲ್ಲ ಕೆಲವರಿಗೆ. ನ್ಯೂಸ್ ಪೇಪರ್ ಅಂತ ಮಾಮೂಲಿ ಬಳಸ್ತೀವಿ, ಅದ್ರ ವೃತ್ತಪತ್ರಿಕೆ ಅಂತ ಗೊತ್ತಿರಬೇಕಾಗುತ್ತೆ. ಓಕೆ, ಪ್ರಕೃತಿ ಒಂದು ಸಣ್ಣ ಪ್ರಕೃತಿಯನ್ನು ಡೆವಲಪ್ ಮಾಡಿರೋದು ಸಾಲ ತೋಟ, ಅದರಿಂದ ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಹಾಗಾದರೆ ಇದನ್ನು ನೋಡೋದಾದರೆ DBAC ಅಂದರೆ ಎರಡನೇದು ಕರೆಕ್ಟ್ ಆನ್ಸರ್ ಆಗುತ್ತೆ. NCF 2005 ರ ಪ್ರಕಾರ ಪರಿಸರ ಅಧ್ಯಯನ ಕಲಿಕೆ ಸಂಬಂಧಿಸಿದ ಪ್ರಮುಖವಾಗಿ ಪರಿಗಣಿಸಿರುವುದು. ಓಕೆ, ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ ಅಂತ ಹೇಳ್ತೀವಿ ಇದನ್ನ. ಓಕೆ, ಪಠ್ಯವಸ್ತು 2005 ಏನನ್ನ ಹೇಳುತ್ತೆ ಅಂತ. ಎ, ಕಲಿತ ಸಂಗತಿಗಳನ್ನು ನೆನಪಿನಲ್ಲಿಟ್ಟುಕೊಳ್ಳುವುದು, ಮೆಮೊರೈಸ್ ಮಾಡ್ಕೊಳ್ಳೋದು ಅಂತ ಹೇಳುತ್ತೆ. ಇದಲ್ಲ. ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕಗಳನ್ನು ಪಡೆಯುವುದು ಅಂದರೆ ರ್ಯಾಂಕ್ ಬಂದ್ಬಿಟ್ರೆ ಆಗಲ್ಲ ಇದು. ಓಕೆ, ಸಂಕೀರ್ಣ ಆಲೋಚನೆ, ಸಾಮರ್ಥ್ಯದ ಬೆಳವಣಿಗೆ ಮತ್ತು ಅರ್ಥ ಮಾಡಿಕೊಳ್ಳೋದು. ನಾವು ಓದೋದನ್ನು ಅರ್ಥ ಮಾಡ್ಕೋಬೇಕು, ಸಂಕೀರ್ಣವಾಗಿ ಅದನ್ನು ಯೋಚನೆ ಮಾಡಬೇಕು, ಇದು ಕರೆಕ್ಟು. ಓಕೆ, ಸರಿಯಾದ ಸಮಯದಲ್ಲಿ ಪಠ್ಯವಸ್ತುವನ್ನು ಪೂರ್ಣಗೊಳಿಸೋದು, ಇದ್ರ ಉದ್ದೇಶ ಅಲ್ಲ. NCF 2005ನ ಉದ್ದೇಶ ಅಲ್ಲ. ಇದು ಸಂಕೀರ್ಣ ಆಲೋಚನಾ ಸಾಮರ್ಥ್ಯದ ಬೆಳವಣಿಗೆ, ಮಗುವಿನಲ್ಲಿ ಎಲ್ಲ ರೀತಿಯ ಬೆಳವಣಿಗೆ ಆಗೋ ರೀತಿಯನ್ನು ನೋಡ್ಕೋಬೇಕು. ನಾವು ಇರುವಂಥ ಪಠ್ಯವಸ್ತು ನೀಟಾಗಿ ಅರ್ಥ ಆಗಿರಬೇಕು, ಇದು ಕರೆಕ್ಟ್ ಆನ್ಸರು. ಇಲ್ಲಿ 2 ಹೇಳಿಕೆಗಳನ್ನು ಕೊಟ್ಟಿದ್ದಾನೆ. ಹೇಳಿಕೆ ಒಂದೇನು ಹೇಳುತ್ತೆ ಅಂದರೆ, ಪರಿಸರ ಅಧ್ಯಯನ ವಿಷಯದಲ್ಲಿ ಮೌಲ್ಯಗಳು ಕಲಿಕೆಯ ಆಂತರಿಕ ಘಟಕವಾಗಿದೆ. ಎರಡನೇದು ಕೊಟ್ಟಿದ್ದಾನೆ, ಪರಿಸರ ಅಧ್ಯಯನ ವಿಷಯದ ಕಲಿಕೆಯ ಮಗುವಿನ ಜ್ಞಾನಾತ್ಮಕ ವಲಯದ ಮೇಲೆ ಹೆಚ್ಚು ಕೇಂದ್ರೀಕೃತವಾಗಿದೆ ಅಂತ. ಮೊದಲನೇ ಆಪ್ಷನ್ಸ್ ಏನು ಹೇಳ್ತಾನೆ, ಹೇಳಿಕೆ 1 ಹೇಳಿಕೆ 2 ಬೆಂಬಲಿಸುತ್ತದೆ ಅಂತ ಹೇಳಿದ್ದಾನೆ. ಬೆಂಬಲ ಹೇಳಿಲ್ಲ, 2 ಸಮಾನಾಂತರವಾಗಿ ಇರೋದ್ರಿಂದ ಇದು ಕರೆಕ್ಟ್ ಆನ್ಸರ್ ಆಗಲ್ಲ. 2 ಒಂದನ್ನು ಬೆಂಬಲಿಸುತ್ತದೆ ಅಂತ ಹೇಳಿದ್ದಾನೆ, ಇದಾಗದಾದ್ಮೇಲೆ ಇದು ಕೂಡ ಆಗಲಿಲ್ಲ. ಓಕೆ, 2 ಹೇಳಿಕೆಗಳು ಸ್ವತಂತ್ರವಾಗಿದ್ದು 1 ಹೇಳಿಕೆ ಮತ್ತೊಂದು ಹೇಳಿಕೆಯನ್ನು ಬೆಂಬಲಿಸುವುದಿಲ್ಲ ಅಂತ ಹೇಳ್ತಾನೆ. ಇಲ್ಲ, ಕನೆಕ್ಟಿವಿಟಿ ಇದೆ, ಇದು ಆಗಲಿಕ್ಕೆ ಸಾಧ್ಯತೆ ಇಲ್ಲ. 2 ಹೇಳಿಕೆಗಳು ಪರಸ್ಪರ ವೈರುಧ್ಯತೆಯಿಂದ ಕೂಡಿದೆ, ವಿರುದ್ಧವಾಗಿವೆ. ಅಂದರೆ ಇಲ್ಲಿ ಮೌಲ್ಯಗಳು ಅಂತ ಹೇಳಿದ್ದಾನೆ, ಇಲ್ಲಿ ಜ್ಞಾನ ಅಂತ ಹೇಳಿದ್ದಾನೆ, ವಿರುದ್ಧವಾಗಿವೆ ಅನ್ನೋದು ಕರೆಕ್ಟ್ ಆನ್ಸರು. ಡಿ ಆಪ್ಷನ್ಸು ಕರೆಕ್ಟು, ಅಂದರೆ 4ನೇ ಆನ್ಸರು ಕರೆಕ್ಟು. ಈ ರೀತಿ ಅನಾಲಿಸಿಸ್ ಮಾಡಿಕೊಂಡು ಮಾಡೋದ್ರಿಂದ ಹೆಲ್ಪ್ ಆಗುತ್ತೆ. ಈ ಟೆಟ್ ಅಂದರೆ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಅನ್ನೋದು ಕಾನ್ಸೆಪ್ಟನ್ನು ಯಾಕೆ ತಂದರು ಅಂದರೆ, ಪ್ರೈಮರಿ ಮತ್ತು ಸೆಕೆಂಡ್ರಿ ಸ್ಕೂಲ್ಗಳಿಗೆ, ಪ್ರೈಮರಿ ಮತ್ತು ಹೈಸ್ಕೂಲ್ಗಳಿಗೆ ಹೆಚ್ಚಿಗೆ ಸ್ಟೇಟ್ ಬಜೆಟಲ್ಲಾಗಿರ್ಬೋದು, ಸೆಂಟ್ರಲ್ ಬಜೆಟ್ ಆಗಿರ್ಬೋದು, ಹೆಚ್ಚಿಗೆ ಹಣವನ್ನು ವ್ಯಯ ಮಾಡ್ತಾ ಇದೆ ಗೌರ್ಮೆಂಟು. ಆದರೆ ಕ್ವಾಲಿಟಿ ಆಫ್ ಎಜುಕೇಷನ್ನು ಪ್ರೈಮರಿ ಎಜುಕೇಷನಲ್ಲಿ ಇಲ್ಲ ಅಂತ ಸಂಶೋಧನೆ ಮೂಲಕ ಗೊತ್ತಾಗಿದ್ದು. ಪ್ರೈಮರಿ ಎಜುಕೇಷನಲ್ಲಿ ಕ್ವಾಲಿಟಿ ಇಲ್ಲ, ಗುಣಾತ್ಮಕವಾದಂಥ ಶಿಕ್ಷಣ ಇಲ್ಲ ಅಂತ. ಹಾಗಾದರೆ ಏನಕ್ಕೆ ಕ್ವಾಲಿಟಿ ಇಲ್ಲ ಅಂತ ನಾವು ಅಸೆಸ್ ನೋಡಿದಾಗ ಟೀಚರ್ಸ್ನಲ್ಲಿ ಕ್ವಾಲಿಟಿ ಇಲ್ಲ ಅನ್ನೋದು ಗೊತ್ತಾಗಿರುವಂಥದ್ದು. ಅದಕ್ಕೋಸ್ಕರ ಎಫಿಷಿಯಂಟಿ ಇರುವಂಥ ಟೀಚರ್ಸನ್ನು ಆಯ್ಕೆ ಮಾಡಬೇಕು ಅಂತ ಹೇಳಿಬಿಟ್ಟು ಒಂದು ಟೆಟ್ ಅಂತ ಎಕ್ಸಾಮ್ ಮಾಡಿ ಶಿಕ್ಷಕರಲ್ಲಿ ಉತ್ತಮ ಶಿಕ್ಷಕರನ್ನ ಆಯ್ಕೆ ಮಾಡ್ತಾರೆ. ಇನ್ನೊಂದು CET ಎನ್ನುವಂಥ ಎಕ್ಸಾಮನ್ನು ಮಾಡಿ, ಅಂದರೆ ನಿಮಗೆ ಗೊತ್ತಿದೆ GPSTR, HSTR ಈ ಥರದ ಆ ಥರ ಎಕ್ಸಾಮನ್ನು ಮಾಡಿ ಉತ್ತಮವಾದ ಟೀಚರಲ್ಲಿ ಅತ್ಯುತ್ತಮವಾದಂಥ ಟೀಚರನ್ನು ಆಯ್ಕೆ ಮಾಡ್ಕೋಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಟೆಟ್ ಅನ್ನುವಂಥ ಎಕ್ಸಾಮನ್ನು ತಂದಿದ್ದು. ಇದು ಮೊದಲಿಗೆ ಹೈಯರ್ ಎಜುಕೇಷನ್ಸ್ಗೆ ಇತ್ತು. ಮಾಸ್ಟರ್ ಡಿಗ್ರಿ ಮಾಡಿದಂಥವರು ನೆಟ್ಟು, ಸ್ಲೆಟ್ಟು ಈ ಥರ ಎಕ್ಸಾಮನ್ನು ಬರೆದಿರೋದು ಗೊತ್ತಿದೆ. ಅವರು ಈ ಎಕ್ಸಾಮನ್ನು ಬರೆದ್ಬಿಟ್ಟು ಅವರ ಸಾಮರ್ಥ್ಯವನ್ನು ತೋರಿಸಿರ್ತಾರೆ. ಅದರ ಆಧಾರದ ಮೇಲೆ ಆಯ್ಕೆ ಮಾಡ್ಕೊಳ್ಳೋಕ್ಕೆ ಎಲಿಜಿಬಿಲಿಟಿಯನ್ನು ಕೊಡ್ತಾಯಿದ್ರು. ಅದು ಎಲಿಜಿಬಿಲಿಟಿ ಎಕ್ಸಾಮ್ ಆಗಿ ಬರ್ತಾಯಿತ್ತು. ಆದರೆ ಇವಾಗ ಟೆಟ್ ಪ್ರೈಮರಿ ಹಂತಕ್ಕೆ ಯಾಕೆ ಕೊಟ್ಟಿದ್ದಾರೆ ಅಂದರೆ ಕ್ವಾಲಿಟಿ ಆಫ್ ಎಜುಕೇಷನ್ನ ಇನ್ಕ್ರೀಸ್ ಮಾಡೋದಕ್ಕೆ. ಕ್ವಾಲಿಟಿ ಆಫ್ ಎಜುಕೇಷನ್ನ ಹದಗೆಟ್ಟಿದೆಯಾ ಅಂತ ನೀವು ಎಲ್ಲ ಮುಕ್ತವಾಗಿ ಭಾರತೀಯರೇ ಆಗಿರೋದನ್ನು ನೋಡೋದಾದರೆ, ನಮ್ಮಲ್ಲಿ ಡಿಗ್ರಿ ಮಾಡಿರೋ ಒಬ್ಬ ವ್ಯಕ್ತಿ ಪಕ್ಕದಲ್ಲೇ ಇರುವಂಥ ಚೀನಾದಲ್ಲಿ ಮಾಡಿರುವಂಥ ಒಬ್ಬ SSLC ವ್ಯಕ್ತಿಗೆ ಎಲ್ಲ ಕೌಶಲ್ಯಗಳಲ್ಲಿ ಸಮ. ಅದರಿಂದ ನಮ್ಮದು ಗ್ಲೋಬಲ್ ಕಾಂಪಿಟನ್ನು ಮಾಡಬೇಕು ಅಂತಂದರೆ ನಮ್ಮ ಕ್ವಾಲಿಟಿ ಆಫ್ ಎಜುಕೇಷನ್ನು ಇನ್ನೂ ಚೆನ್ನಾಗಾಗಬೇಕು ಅಂದರೆ ಫಂಡಮೆಂಟಲ್ ಎಜುಕೇಷನಿಂದನೇ ಆಗಬೇಕು. ಈ ಉದ್ದೇಶದಿಂದ ಈ ಟೆಟ್ ಅನ್ನುವಂಥ ಕಾನ್ಸೆಪ್ಟನ್ನು ತಂದಿದ್ದಾರೆ. ಟೆಟ್ ಎಕ್ಸಾಮ್ ಆದಮೇಲೆ ಮುಂದಿನ ಎಕ್ಸಾಮಲ್ಲಿ ನಿಮಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ರೀಸೆಂಟಾಗಿ ಇದರ ರಿಸಲ್ಟ್ ಬಂದಾದಮೇಲೆ, ಟೆಟ್ ರಿಸಲ್ಟ್ ಬಂದಾದ ಇಮಿಡಿಯೇಟಾಗಿ GPSTR ಮತ್ತು HSTR ನೋಟಿಫಿಕೇಷನ್ನ ಮಾಡ್ತಾರೆ. ಅದಕ್ಕೂ ತಯಾರಾಗಿ ಒಳ್ಳೆ ಶಿಕ್ಷಕರಾಗಿ ಕೆಲಸವನ್ನು ನಿರ್ವಹಿಸಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.